ಸೊ ರೀಸೆಂಟ್ ಆಗಿ ದಿಲೀಪ್ ರಾಜ್ ಅವರು ಪುನೀತ್ ರಾಜ್ಕುಮಾರ್ ಅವರು ಹೇಗೆ ಆಯ್ತೋ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅದೇ ತರ. ಸೊ ಅದೊಂದು ಪೋಸ್ಟ್ ಹಾಕಿದ್ರಿ. ನನಗೆ ತುಂಬಾ ಕಾಡಿದ್ದೇನು ಅಂದ್ರೆ ನೀವೊಂದ್ ಲೈನ್ ಬರ್ತಿದ್ರಿ, ಸಾವಿಗೆ ಮರ್ಯಾದೆ ಇಲ್ವಾ, ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ. ಎಲ್ರು ನಾವು ಕತೆ ಡಿಸ್ಕಸ್ ಮಾಡ್ತಾ ಬ್ರೇಕ್ ಬಂದ್ ಕೂಡ್ಲೆ ಮೊಬೈಲ್ ಇಟ್ಕೊಂಡಿದ್ರು. ಮೊಬೈಲ್ ಎಲ್ರ ಮೊಬೈಲಲ್ಲೂ ಅದೇ ಬರ್ತಾ ಇದೆ, ಯಾರೋ ಹೋಗ್ಬಿಟ್ಟಿದ್ರು. ಅವ್ರ ಬಗ್ಗೆ ಅವ್ರ ಮನೆಯವರು ಅಥವಾ ಎಲ್ಲ ಅವ್ರ ಒಡನಾಡಿಗಳೆಲ್ಲ ಮಾತಾಡೋದೆಲ್ಲ ಬರ್ತಾ ಇತ್ತು. ಆವಾಗ ಇವರು ಅದೇನ್ ನೋಡ್ತಿರೋ ಬಿಡ್ರೋ ಅದನ್ನ ಅಂತ ಅಂದ್ಬಿಟ್ಟು ಯಾಕಂಗಂದ್ರೋ ಗೊತ್ತಿಲ್ಲಪ್ಪ ನನಗೆ. ಅಂತ ಎಲ್ಲ ಕನಸುಗಣ್ಣಿನ ಹುಡುಗರ ಕನಸಿನ ಕಥೆಗಳಿಗೆ ಎಲ್ಲರೂ ತಿರುಗಿ ನೋಡ್ಬೋದಾಗಿದ್ದ ಒಂದ್ ಜೀವ ಅಂದ್ರೆ ಪುನೀತ್ ಸರ್. ಅಶ್ವಿನಿ ಮೇಡಮ್ ಅವರು PRK ವಜ್ರೇಶ್ವರಿಗೂ ಬರ್ತಾರೆ, ಮಧ್ಯಾಹ್ನ ಮೇಲೆ PRKಗೆ ಹೋಗ್ತಾರೆ. ಹಂಗೊಂದು ಅವ್ರ ಟೈಮ್ ಟೇಬಲ್. ನಂಗೆ ಅವ್ರ ಮುಂದೆ ಕೂತ್ಕೊಂಡಾಗ ಯಾವಾಗ್ಲೂ ರೂಪ ನಂಗೊಂದು ಇಮೇಜ್ ಬರುತ್ತೆ. ಮತ್ ನಾನ್ ನೋಡಿದ ಅತ್ಯಂತ ಗಟ್ಟಿಗಿತ್ತಿ ಹೆಣ್ಮಗಳು ಅಂದ್ರೆ ಅಶ್ವಿನಿ ಮೇಡಮ್. ಅತ್ಯಂತ ಗಟ್ಟಿಗಿತ್ತಿ. ನಾನು ಅವ್ರು ಹೋದ ಒಂದು 6 ತಿಂಗಳಿಗೆಲ್ಲ ಅವ್ರನ್ನ ಮೀಟ್ ಮಾಡಿದೆ. ನಾನು ಮೈಸೂರು ಪಾಕ್ ತಗೊಂಡೋಗಿದ್ದೆ. ನನ್ನ ದೇಹ ನನ್ನ ಇಷ್ಟ, ನಾನು ಮಾರಾಟ ಬೇಕಾದ್ರೆ ಮಾಡ್ಕೊತೀನಿ ಅನ್ನೋ ಸ್ವಾತಂತ್ರ್ಯ ನಿಂಗಿದೆ, ಆಯ್ತು ತಗೊಳಮ್ಮ ಆ ಸ್ವಾತಂತ್ರ್ಯ. ಆದರೆ ಯಾವುದೋ ಟೀನೇಜ್ ಮಗು ಯಾರ್ದೋ ಮನೇಲಿ ಓದಕ್ ಹಚ್ಚಿರ್ತಾರೆ, ರೂಮಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿರುತ್ತೆ ಅಲ್ವಾ, ಆ ಮಗುವಿನ ಭವಿಷ್ಯವನ್ನು ನಿನ್ನ ಅಂಗಾಂಗಗಳನ್ನು ತೋರಿಸುವ ಮೂಲಕ ಅವನ ತಲೆಯನ್ನು ಹಾಳು ಮಾಡುವುದು ನಿನ್ನ ಹಕ್ಕಲ್ಲ. ಒಂದ್ ಹೆಣ್ಮಗುಗೆ ಹಿಂಗ್ ಮಾಡ್ಬೋದಾ, ಈ ಹೆಣ್ಮಕ್ಳಿಗೆ ಸ್ತ್ರೀಗೆ ಹಿಂಗೆಲ್ಲ ಮಾಡ್ಬೋದಾ, ಮಹಿಳೆಯರಿಗೆ ಹಿಂಗ್ ಅಬಲೆ ಗಿಬಲೆ ಅಂತೆಲ್ಲ ಹೇಳ್ಬಿಟ್ರೆ. ನೀವು ಮಾತಾಡುವಾಗ ಮ್ಯಾನಿಫೆಸ್ಟ್ ಅಂತ ಒಂದ್ ಮಾತು ಹೇಳಿದ್ರಿ, ಅದನ್ನ ನೀವೆಷ್ಟು ಬಿಲೀವ್ ಮಾಡ್ತೀರಾ? ಅಥವಾ ನಾನು ಇನ್ ದ ಪ್ರಾಸೆಸ್ ಈ ವಿಷಯದಲ್ಲಿ ಮ್ಯಾನಿಫೆಸ್ಟ್ ಅಂದರೆ ನಾನು ಹಿಂಗೆ ನಾನು ನಾಳೆ ಇದಾಗಬೇಕು, ಅದಾಗಬೇಕು ಅಂತ ನಾನು ಇವತ್ತು ನನ್ನನ್ನು ನಾನು ತಯಾರು ಮಾಡ್ಕೊಳ್ಳೋದು. ಇದುವರೆಗೆ ನಾನು ತಿಳ್ಕೊಂಡಿರೋದು ನಮ್ಮನ್ನು ನಡೆಸುವುದು ಕಾಲ, ಕರ್ಮ, ಋಣ, ಇವು 3. ಇದರಿಂದ ಆಚೆ ಇನ್ನೇನೂ ಇಲ್ಲ. ಎಷ್ಟೋ ಶಿಫ್ಟ್ಗಳನ್ನ ನೋಡ್ತಾ ಇದೀವಿ, ಬದಲಾವಣೆಗಳನ್ನ ನೋಡ್ತಾ ಇದೀವಿ, ಒಂದಷ್ಟು ಉತ್ತಮ ಬದಲಾವಣೆಗಳಿದೆ. ಬಟ್ ಇವತ್ತು ಹೇಗಾಗ್ತಿದೆ, ಎಷ್ಟು ಅನ್ಸರ್ಟೈನ್ ಆಗ್ಬಿಟ್ಟಿದೆ ಅಂದ್ರೆ ಆ ಬದಲಾವಣೆಗಳನ್ನ ನೋಡೋದಿಕ್ಕೆ ಆ ಪ್ರೈಮ್ ಏಜ್ ಅಲ್ಲಿ ಬದುಕುಳಿತಾ ಇಲ್ಲ ಎಷ್ಟೊಂದ್ ಜನ. ಸೊ ರೀಸೆಂಟ್ ಆಗಿ ದಿಲೀಪ್ ರಾಜ್ ಅವರು ಪುನೀತ್ ರಾಜ್ಕುಮಾರ್ ಅವರು ಹೇಗೆ ಆಯ್ತೋ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅದೇ ತರ. ಸೊ ಅದೊಂದು ಪೋಸ್ಟ್ ಹಾಕಿದ್ರಿ. ನನಗೆ ತುಂಬಾ ಕಾಡಿದ್ದೇನು ಅಂದ್ರೆ ನಿಮ್ಮ ಲೈನ್ಸ್ ಅಬೌಟ್ ಹಿಮ್. ಯಾಕೆಂದ್ರೆ ನೀವು TV ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡಿದಿರಿ, ಬರವಣಿಗೆಯಲ್ಲಿ ಜೊತೆಲಿ ಇದ್ದೀರಿ, ಅವ್ರ ಪ್ರಾಜೆಕ್ಟ್ಸ್ ಅಲ್ಲಿ ಅದು ಮರಾಠಿದನ್ನ ನೀವು ಯಥಾವತ್ ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಮಾಡ್ತಿದ್ರಿ ಅಂತ ನೀವೊಂದು ಲೈನ್ ಬರ್ತಿದ್ರಿ, ಸಾವಿಗೆ ಮರ್ಯಾದೆ ಇಲ್ವಾ, ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ. ಸೊ ಅದು ತುಂಬಾ ಗೊತ್ತಾಗ್ತಿತ್ತು, ಅದ್ರೆಲ್ಲ ಡೆಪ್ತ್ ಗೊತ್ತಾಗ್ತಿತ್ತು. ಸೊ ದಿಲೀಪ್ ರಾಜ್ ಅವ್ರ ಜೊತೆಗೆ ನಿಮ್ಮ ಪ್ರಾಜೆಕ್ಟ್ಸ್ಗಳು ಹೇಗಾಗ್ತಿತ್ತು, ಅವ್ರ ಒಡನಾಟ, ಫ್ರೆಂಡ್ಶಿಪ್? ಇಲ್ಲ, ದಿಲೀಪ್ ಜೊತೆ ನಾನು ಅವರು ಒಂಥರ ಇವಾಗ ನಾವು ನೆನಪಿಸ್ಕೊಂಡ್ರೆ ನಿಮಗೂ ಅದಾಗಿರ್ಬೋದು, ಎಲ್ರಿಗೂ ಆಗಿರ್ಬೋದು, ಯಾವುದೋ ವ್ಯಕ್ತಿ ಜೊತೆ ನಾವು ಎಷ್ಟೋ ವರ್ಷದಿಂದ ಎಲ್ಲೆಲ್ಲೆಲ್ಲೆಲ್ಲೋ ಹಂಗೆ ಯಾವ್ಯಾವುದೋ ನಮ್ಮ ಅಧ್ಯಾಯಗಳಲ್ಲಿ ಅವ್ರು ಸಣ್ಣಕ್ಕೆ ಹಿಂಗೆ ಬಂದೋಗಿರ್ತಾರೆ. ಅದನ್ನು ಒಟ್ಟಾರೆ ಇಟ್ಟು ನಾವು ನೋಡಿರಲ್ಲ. ನಾವು ನಮ್ಮ ಬದುಕಿನ ಎಲ್ಲ ಅಧ್ಯಾಯಗಳಲ್ಲೂ ಅಥವಾ ಯಾವ್ಯಾವ ಅಧ್ಯಾಯದಲ್ಲಿ ಇವ್ರ ಪುಟ ಇದೆ ಅಂತ ನಾವು ನೋಡೋದು ಯಾವ್ದಾದ್ರು ವ್ಯಕ್ತಿ ಸತ್ತಾಗ. ಆ್ಯಕ್ಚುಲಿ ಅವ್ರು ಸತ್ತ ತಕ್ಷಣ ನಾವು ನಮ್ಮ ಇಡೀ ಬದುಕಿನ ಅಲ್ಲಿ ಅವ್ರು ಎಲ್ಲೆಲ್ಲಿದ್ರು ಅಂತ ಒಂದ್ ಲೈನಲ್ಲಿ ಬಂದು ನಿಂತ್ಕೊಳ್ತಾರಲ್ಲ, ಅವರು ಸಾವು ಒಂಥರ ಅಂತ ಒಂದು ಸಂದರ್ಭ. ನಾನು ಸೀತಾರಾಮ್ ಸರ್ ಆಫೀಸಿಗೆ ಎಂಟರ್ ಆಗುವಷ್ಟೊತ್ತಿಗೆ ದಿಲೀಪ್ ನಟ, ಎಸ್ಟಾಬ್ಲಿಷ್ಡ್ ನಟ. ಅವರು ನನ್ನ ಫ್ರೆಂಡ್ ಸುಷ್ಮಾ ಭಾರದ್ವಾಜು, ದಿಲೀಪು, ಜಯಂತ್ ತುಂಬಾ ಒಳ್ಳೆ ರೈಟರು, ರಾಧಾ ಕಿನ್ನಾಳ್ ಅಂತ ಅದ್ಭುತವಾದ ರೈಟರು, ಇವ್ರಿಗೆಲ್ಲರೂ ಇದ್ರಪ್ಪ ಮಳೆಬಿಲ್ಲುನಲ್ಲಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಆ ಮಳೆಬಿಲ್ಲು ಎಷ್ಟು ಫ್ಯಾನ್ ಆಗಿದ್ದೆ ಅಂದ್ರೆ ಅದ್ರದ್ದು ಸ್ಕ್ರಿಪ್ಟ್ಗೆ ನಂಗೆ ಗೊತ್ತಿಲ್ಲ ಡೈಲಾಗ್ ಬರೆಯೋದು ಹೆಂಗೆ ಅಂತ ಗೊತ್ತಿಲ್ಲ, ಒನ್ ಲೈನ್ ಅಂದ್ರೆ ಗೊತ್ತಿರ್ಲಿಲ್ಲ. ನಾನು ಮಳೆಬಿಲ್ಲುದು ಹಳೆ ಸೀನ್ ಪೇಪರ್ಗಳು ಇರ್ತಾ ಇತ್ತಲ್ಲ ಆಫೀಸಲ್ಲಿ, ಅದನ್ನ ತಗೊಂಡು ಓದ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಾನು ಅನ್ಕೊಂಡೂ ಇರ್ಲಿಲ್ಲ. ನಾನು TV ನೋಡ್ತಿದ್ದಾಗ ಇದ್ರ ಸ್ಕ್ರಿಪ್ಟ್ ನಾನು ಇದ್ರ ಆಫೀಸ್ಗೆ ಹೋಗ್ಬಿಟ್ಟು ಇವಾಗ ನಾನು ಅನ್ಕೊಂಡಿಲ್ಲ, ನಾನ್ PUC ಇರುವಾಗ ಬಂಕ್ ಮಾಡ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಓಡಿ ಮನೆಗೆ ಬರ್ತಾ ಇದ್ದೆ ಮಳೆಬಿಲ್ಲು ನೋಡೋದಿಕ್ಕೆ. ಅದನ್ನು ಬರ್ದಿರೋ ಸಂಭಾಷಣೆಗಾರ್ತಿ ಎದುರು ನಾ ಕೂತ್ಕೊಳ್ಳಿ. ನಾ ಮಳೆಬಿಲ್ಲು ಬರ್ದಿಲ್ಲ, ಮಳೆಬಿಲ್ಲು ಮಧ್ಯಾಹ್ನ ಸ್ಲಾಟ್ ಬರ್ತಾ ಇತ್ತು. ನಾವು ರಾತ್ರಿ 8-9 ಗಂಟೆ ಸೀರಿಯಲ್ಗಳನ್ನ ನಾವು ಮಾಡ್ತಾ ಇದ್ವಿ, ಅದಕ್ಕೆ ಬೇರೆ ಟೀಮ್ ಇತ್ತು. ಮಳೆಬಿಲ್ಲು ಹೋಗ್ತಾ ಇತ್ತು ಅವಾಗ. ಬಟ್ ಐ ವಾಸ್ ಅ ಬಿಗ್ ಟೈಮ್ ಫ್ಯಾನ್ ಆಫ್ ಮಳೆಬಿಲ್ಲು. ಹೌದು, ಅದು ಲ್ಯಾಬ್ಗಳನ್ನ ಬಂಕ್ ಮಾಡಿ ಬರ್ತಿದ್ದೆ ನಾನು. ನನ್ನ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ತಿಲ್ಲ ಅಂತ. ಸೀರಿಯಸ್ಲಿ ಧಾರಾವಾಹಿ ಜಗತ್ತಲ್ಲಿ ಆದ ಬಹುದೊಡ್ಡ ಬದಲಾವಣೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ನಾನು ಹೇಳೋದು, ಅವಾಗ ಪ್ರತಿ ಎಪಿಸೋಡ್ಗೂ ನನ್ನ ಭಾವನೆ ಅಂತ 4 ಸತಿ ಆದ್ರೂ ಬರ್ತಿತ್ತು. ಇವಾಗ ಭಾವನೆಗೆ
ಭಾವನೆ ಇಲ್ಲವೇ ಇಲ್ಲ ಬರೋದಿಕ್ಕೆ. ಸೊ ಹಂಗಾಗಿ ಅದೇ ಒಂದು ಸ್ಥಿತ್ಯಂತರದ ಸಾಕ್ಷಿ ಏನು ಅಂದ್ರೆ ನನ್ ಭಾವನೆ ನೀನ್ ಅರ್ಥ ಮಾಡ್ಕೋತಿಲ್ಲ ಅನ್ನೋ ಡೈಲಾಗ್ ಇಲ್ದೇ ಇರೋದು, ಅಥವಾ ಅರ್ಥ ಮಾಡ್ಕೋ ಅಂತ ಕೇಳೋದು. ಸೊ ಅದೊಂದು ಸಾಕ್ಷಿ ಅಂತ ಹೇಳ್ಬೋದು. ದಿಲೀಪ್ ನಟ ಆಗಿದ್ರು. ಯಾವಾಗೋ ಒಂದ್ಸತಿ ತುಂಬಾ ಮಹತ್ವಾಕಾಂಕ್ಷೆ ಅಂದ್ರೆ ತಪ್ಪೇನೋ, ನೆಗೆಟಿವ್ ಇದ್ರಲ್ಲ, ಪಾಸಿಟಿವ್ ಆಗಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತೆಲ್ಲ. ಯಾವಾಗೋ ಒಂದ್ಸತಿ ನೋಡುವಾಗ ಚಂದದ ಹುಡುಗ, ಅವರು ಜಯನಗರದಲ್ಲಿ ಒಂದ್ ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲಿ ಇವ್ರು ಏನೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಾನು ಇವ್ನು ಡೈರೆಕ್ಟರ್ ಅವಾಗ ಆಗ್ಬಿಟ್ಟ ಅಂತ. ಅಂದ್ರೆ ಇಲ್ಲಿ ನಮ್ ಪ್ರಾಜೆಕ್ಟ್ ಅಲ್ಲ, ಯಾವ ಪ್ರಾಜೆಕ್ಟೋ ನನಗೆ ಗೊತ್ತಿಲ್ಲ, ಯಾವ್ದೋ ಶಾರ್ಟ್ ಫಿಲ್ಮೋ ಏನೋ, ಒಂದು ಫುಲ್ ಕ್ಯಾಮ್ರಾ ಇಟ್ಕೊಂಡು ಹಿಂಗ್ ಕ್ಯಾಪ್ ಎಲ್ಲ ಹಾಕೊಂಡು ದಿಲೀಪ ಡೈರೆಕ್ಟರ್ ಅಂತ. ಆಲ್ರೌಂಡರ್ ಅಲ್ಲಿ ಇಲ್ಲಿ ಅಲ್ಲಿ. ಆಮೇಲೆ ವಿದ್ಯಾ, ನನ್ ತುಂಬಾ ಸಂಕಟ ಆಗಿದ್ದೇನು ಅಂದ್ರೆ, ಅವ್ರ ಜೊತೆ ಇದ್ದವ್ರಿಗೆಲ್ರಿಗೂ ಗೊತ್ತಿರುತ್ತೆ ಅವ್ರು ಹೆಂಗೆ ಅಂದ್ರೆ, ನನ್ಗೆ ಇಷ್ಟು ವರ್ಷ ಆದ್ಮೇಲೂ ಹಿಂಗೆ ನೆನ್ನೆ ಮೊನ್ನೆ ಮದ್ವೆ ಆದವ್ರಂಗೆ ಅಂದ್ರೆ ಒಂದ್ ವಾರ 15 ದಿವಸ ಆದ್ರೆ ಒಂಥರ ಹಂಗಿರುತ್ತಲ್ಲ, ಅದು ಬರ್ತಾ ಬರ್ತಾ ಒಂದ್ ಚೂರ್ ಎಲ್ಲಾ ಬದುಕಿನ ಜಂಜಾಟಗಳಲ್ಲಿ ಆಮೇಲೆ ವರ್ಷಗಳು ಕಳೀತಾ ಹೋಗುತ್ತೆ. ಏನು ಯೂಸ್ಟು ಆಗಿರ್ಲಿಲ್ಲ ಗೊತ್ತಾ, ಏನು ನಂಗೆ ಹಿಂಗಿರ್ಬೋದಾ ಗುರು ಅಂತ. ನನ್ಗೆ ಅದು ಒಂಥರ ಮಾತಾಡಕ್ ಇಷ್ಟ. ಅದಾದ್ಮೇಲೆ ಇನ್ನೊಂದು ಹುಡುಗ, ಅವನು ತೀರ್ಕೊಂಡ, ನಂದೀಶ್ TG. ಹಂಗೆ ಪಟ್ ಅಂತ ಏನೋ ಹೋಗ್ಬಿಡ್ತಾರಲ್ಲ, ಅದು ನಾನಂತೂ ಇವಾಗಲ್ಲ, ಇದು ಶುರು ಆಯ್ತಲ್ಲ ಈ ಟ್ರೆಂಡು, ಪುನೀತ್ ಸರ್ಗಿಂತಾನೂ ಮುಂಚೆ. ಅವಾಗ ಹಿಂಗ್ ಎಲ್ರು ನಮ್ ಜರ್ನಲಿಸ್ಟ್ಗಳು ಎಷ್ಟೊಂದ್ ಜನ, ಪತ್ರಕರ್ತರು ಎಷ್ಟೊಂದ್ ಜನ ಹೋಗುವಾಗ, ನಮ್ದು ಮೀಡಿಯಾ ಗ್ರೂಪ್ ಅಂತ ಪತ್ರಕರ್ತರದ್ದೇ ಗ್ರೂಪ್ ಇದೆ, ಅಲ್ಲಿ ಎಷ್ಟು ಸಲ ನಾನು ಹಾಕಿದ್ದೀನಿ ಅಂದ್ರೆ ಏನಾಗ್ತಾ ಇದೆ ಹಿಂಗೆ ಏನೋ ಕಾರಣ ಇದೆ, ಯಾರಾದ್ರೂ ರಿಸರ್ಚ್ ಮಾಡ್ಬೇಕು, ಯಾರಾದ್ರೂ ಇದ್ರ ಬಗ್ಗೆ ಬರಿಬೇಕು ಅಂತ. ಹಂಗ್ ಹೇಳ್ತಾ ನಮ್ಮನೇಲೆ ಆ ತರ ಘಟನೆ ನಡೆದೋಯ್ತು. ನಮ್ಮಮ್ಮನೇ ಪಟ್ ಅಂತ ಹೋಗ್ಬಿಟ್ರು, ನಮ್ಮನೇಲೆ ಆಗೋಯ್ತದು. ಅವಾಗ ಎಲ್ರೂ ನಂಗೆ ಹೇಳಿದ್ರು, ಅಂದ್ರೆ ನೀವ್ ಎಷ್ಟು ಬರಿತಾ ಇದ್ರಿ ಅದ್ರ ಬಗ್ಗೆ, ಯಾವಾಗ್ಲೂ ಮೀಡಿಯಾ ಗ್ರೂಪ್ ಅಲ್ಲಿ ಎಲ್ರಿಗೂ ಹೇಳ್ತಾ ಇದ್ರಿ ಏನೋ ಆಗ್ತಾ ಇದೆ ಏನೋ. ಆಮೇಲೆ ಇತ್ತೀಚೆಗೆ ಆ ಥರದ್ದು ರಿಸರ್ಚ್ಗಳಾಗ್ತಿದೆ. ನನ್ಗೆ ಅನ್ನಿಸ್ತಾ ಇತ್ತು ಇದು ಕೋವಿಡ್ ಪರಿಣಾಮನ ಅಂತ. ಈಗ ಅನ್ನಿಸ್ತಾ ಇದೆ ಆಗಿರಬಹುದು, ಆಗಿಲ್ದೇನೂ ಇರಬಹುದು. ನಾವು ತಿಂತಾ ಇರುವ ಆಹಾರದಲ್ಲಿರುವ ಯಾವುದೋ ಒಂದು ಕೆಮಿಕಲ್ ಇರಬಹುದು. ನಾವು ಬೆಂಡೆಕಾಯಿಗೆ, ಬದನೆಕಾಯಿಗೆ, ಯಾವುದೋ ಬೀಜಕ್ಕೆ, ಅಕ್ಕಿಗೆ, ಯಾವುದಕ್ಕೆ ಹಾಕಿರೋ ರಾಸಾಯನಿಕ ಕೂಡ ಆಗಿರಬಹುದು. ಅದಿವತ್ತು ಗೊತ್ತಾಗದೆ ಇರ್ಬೋದು, ಇನ್ಯಾವತ್ತೋ ಗೊತ್ತಾಗ್ಬೋದು. ಆಯಿಲ್, ಎಷ್ಟು ಕೆಟ್ಟ ಅಡುಗೆ ಇದನ್ನ ನಿಮ್ಗೆ ಒಂದು ಕಡ್ಲೆಕಾಯಿ ಎಣ್ಣೆ ಅಂತ ಇಟ್ಕೊಳ್ಳಿ, 1 kg ಕಡ್ಲೆಕಾಯ್ದು ಬೆಲೆ ಎಷ್ಟು, ಆ ಎಣ್ಣೆನ 1 ಲೀಟರ್ ನಾವು ಇಷ್ಟು ರೂಪಾಯಿ ಕೊಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದ್ರೆ, ಅವ್ರು ಅದಕ್ಕೆ ಏನೇನ್ ಸೇರಿಸಿದ್ದಾರೆ. ಎಣ್ಣೆ ಉಪಯೋಗಿಸ್ಬೇಕಾದ್ರೆ ನನಗೆ ಈ ಜೀವ ಹಿಂಡುತ್ತೆ. ಅದಕ್ಕೆ ನಾವು ಎಲ್ರಿಗೂ, ನಾನು ಇವಾಗಂತೂ ಎಲ್ಲಾ ಕಡೆ ಈ ಸಾವಯವ ಗಾಣದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತುಂಬಾ ಮುಖ್ಯ. ಅಥವಾ ಈ ಜೀವ ಎಷ್ಟು ದೊಡ್ಡದು, ಮಾನವ ಜನ್ಮ ದೊಡ್ಡದು, ಆದ್ರೆ ಈ ಜೀವ ಬಹಳ ದೊಡ್ಡದಲ್ಲ. ಒಂದಿಷ್ಟೋ ಎಲ್ಲೋ ಇರುತ್ತದು, ಯಾವ ರೂಪದಲ್ಲೋ. ಅದಕ್ಕೆ ಯಾವ್ದೋ ಒಂದು ಅಣುಗಾತ್ರದ ಯಾವ ರಾಸಾಯನಿಕ ಹೋಗ್ಬಿಟ್ಟು ಏನ್ ಮಾಡುತ್ತೆ ಗೊತ್ತಿಲ್ಲ ನಮಗೆ. ಅದು ಒಂದ್ ನಿಮಿಷದಲ್ಲಿ ಏನ್ ಬೇಕಾದ್ರೂ ತಗೊಂಡ್ಬಿಡ್ಬೋದು. ದಿಲೀಪ್ ಅವತ್ತು ಎಂತ ಸಜ್ಜನ ಮನುಷ್ಯ ಅವರು ಅಂದ್ರೆ. ಆಕ್ಚುಲಿ ನೀವು ಅದನ್ನ ಇನ್ಸಿಡೆಂಟ್ ಬರ್ದಿದ್ದೀರಾ ಅಂದ್ರೆ? ನಾನು ದಿಲೀಪ್ ಜೊತೆ ಆ ಸೀರಿಯಲ್ ಮಾಡ್ಬೇಕಾಗಿತ್ತು, ಅಷ್ಟರಲ್ಲಿ ಅದು ಪೋಸ್ಟ್ಪೋನ್ ಆಯ್ತು. ಅಂದ್ರೆ ಆ ಮರಾಠಿದು ಆಮೇಲೆ ಬಂತು ಅದು. ನಾವು ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿ ಎಲ್ಲ ಆಗಿ, ಆಮೇಲೆ ನಾನು ಇನ್ನೊಂದು ಚಾನಲ್ ಜಾಯ್ನ್ ಆದೆ. ನಾನ್ ಚಾನಲ್ ಎಂಪ್ಲಾಯ್ ಆಗಿದ್ರಿಂದ ಈ ಸೀರಿಯಲ್ ಬರಕ್ಕಾಗ್ಲಿಲ್ಲ, ಬಟ್ ಅದು ಪ್ರಾಜೆಕ್ಟ್ ಆಯ್ತು. ದಿಲೀಪೇ ಮಾಡಿದ್ರು, ಯಾರು ಮಾಡಿದ್ರು, ಆದ್ರೆ ಆ ಕತೆ ಬಂತು. ನಾನು ಯಾವಾಗ್ಲೂ ಹಿಂಗ್ ನೋಡಿದ್ದೆ ಟಿವಿನಲ್ಲಿ. ಅವರು ನಿಮ್ ಪೇಮೆಂಟ್ ಏನು ಅಂತ ಮಾತಾಡ್ಬೇಕಾದ್ರೂ, ಅಂದ್ರೆ ನಾನ್ ಪ್ರೊಡ್ಯೂಸರು, ಎಷ್ಟ್ರಿ ಮೇಡಮ್ ನಿಮ್ದು, ಹಂಗಲ್ಲ. ಅವರು ವಿತ್ ಫುಲ್ ರೆಸ್ಪೆಕ್ಟ್, ಅಂದ್ರೆ ನಿಮ್ದೇನು ಮೇಡಮ್, ಹಂಬಲ್ನೆಸ್ ಅವ್ರಿಗೆ. ಅದ್ ಯಾಕತ್ರ ಯಾರು ತೀರ್ಕೊಂಡಿದ್ರು ಅಂತ ನಂಗೆ ನೆನಪಿಲ್ಲ ಅವತ್ತು, ಆದ್ರೆ ಈ ಘಟನೆ ನೆನಪಿದೆ ನನಗೆ. ಹಿಂಗ್ ಊಟ ಕುತ್ಕೊಂಡ್ವಿ, ವಿದ್ಯಾ ಅವತ್ತು ನನ್ನ ಹೆಂಡತಿ ಚೆನ್ನಾಗಿ ತಿಳಿಸಾರು ಮಾಡ್ತಾಳೆ ಅಂತ, ಅಷ್ಟು ವರ್ಷದ ನಂತರನ ನಮ್ ವಿದ್ಯಾ ಮಾಡೋದು ತಿಳಿಸಾರು ತುಂಬಾ ಚೆನ್ನಾಗಿರುತ್ತೆ, ನೀವು ಊಟ ಮಾಡ್ಬೇಕು ಅಂತೆಲ್ಲ. ಊಟ ಮಾಡ್ತಾ ಹಿಂಗು ಅವ್ರ ಮನೆ ಹಿಂಗೆ ಕಟ್ಟೆ ಅಲ್ಲಿ ಸೋಫಾ, ದೊಡ್ಡ ಸೋಫಾಗಳೆಲ್ಲ, ಹುಡುಗರೆಲ್ಲ ಅಲ್ಲಲ್ಲಿ ಕೂತಿದ್ರು. ಎಲ್ರು ನಾವು ಕತೆ ಡಿಸ್ಕಸ್ ಮಾಡ್ತಾ ಬ್ರೇಕ್ ಬಂದ್ ಕೂಡ್ಲೆ ಮೊಬೈಲ್ ಇಟ್ಕೊಂಡಿದ್ರು. ಆ ಮೊಬೈಲ್ ಎಲ್ರ ಮೊಬೈಲಲ್ಲೂ ಅದೇ ಬರ್ತಾ ಇದೆ, ಯಾರೋ ಹೋಗ್ಬಿಟ್ಟಿದ್ರು. ಅವ್ರ ಬಗ್ಗೆ ಅವ್ರ ಮನೆಯವರು ಅಥವಾ ಎಲ್ಲ ಅವ್ರ ಒಡನಾಡಿಗಳೆಲ್ಲ ಮಾತಾಡೋದೆಲ್ಲ ಬರ್ತಾ ಇತ್ತು.
ಆವಾಗ ಇವರು ಅದೇನ್ ನೋಡ್ತಿರೋ ಬಿಡ್ರೋ ಅದನ್ನ ಅಂತ ಅಂದ್ಬಿಟ್ಟು ಯಾಕಂಗಂದ್ರೋ ಗೊತ್ತಿಲ್ಲಪ್ಪ ನನಗೆ. ನಾನು ಸತ್ತೋಗ್ಬಿಟ್ರೆ ನಿಂಗೂ ಹಿಂಗೆ ಕೇಳ್ತಾರಲ್ವಾ ಅಂತ ಅವ್ರ ಹೆಂಡ್ತಿಗೆ, ನಿನ್ನೇನೇನ್ ಕೇಳ್ಬೋದೆ ಅಂತ. ಹುಡ್ಗಿ ಅವನ ಹೆಸರು ದೀಪು, ನಾವು ದೀಪು ಅಂತ ಕರಿತೀವಿ, ಅವ್ರ ಹೆಸರು ಧರಣೀಶ್ ಅಂತ, ಡೈರೆಕ್ಟ್ರು. ದೀಪು ಸರ್ ನೋಡಿ, ಆ ಧರಣೀಶ್ ಸಣ್ಣ ಹುಡ್ಗ ಅವನು. ಅಂದ್ರೆ ನಾನೊಂದು ಸೀರಿಯಲ್ ಅಲ್ಲಿ ಕೆಲಸ ಮಾಡುವಾಗ ಅವ್ನ್ ಬಸ್ ಎಲ್ಲಿ ಬೆಂಗಳೂರು ಅಂತ ಗೊತ್ತಿಲ್ಲದೆ ಪಾಪ ಬೆಳಗ್ಗೆ ಬೆಂಗಳೂರಿಗೆ ಬಂದು ನಮ್ ಶೂಟಿಂಗ್ ಜಾಗಕ್ಕೆ ಬರಕ್ ಮಧ್ಯಾಹ್ನ ಆಗಿದೆ ಅಂದ್ರೆ ಗೊತ್ತಿಲ್ಲದೆ ಪಾಪ. ಆ ಹುಡುಗ ಡೈರೆಕ್ಟ್ರು. ನಾನು ನನ್ನ 2ನೇದೋ 3ನೇದೋ ಸೀರಿಯಲ್ ಮಾಡ್ಬೇಕಾರೇನೆ ಅವ್ನು ಹಂಗ್ ಬೆಂಗಳೂರಿಗೆ ಬಂದವನು. ಅಂದ್ರೆ ದಿಲೀಪ್ ಎಷ್ಟು ಸೀನಿಯರ್ ಮೋಸ್ಟ್, ನನಗಿಂತನೂ ಸೀನಿಯರ್. ದೀಪು ನಂತರ ಬಂದ ತುಂಬಾ ರೀಸೆಂಟ್ ಹುಡುಗ. ದಿಲೀಪ್ ಅವರನ್ನ ದೀಪ್ ಬನ್ರಿ ಇಲ್ಲಿ ಅನ್ಬೋದಾಗಿತ್ತು ಆ ಪ್ರೊಡಕ್ಷನ್ ಅಲ್ಲಿ. ಅವ್ರ ಡೈರೆಕ್ಟರ್ ನಾನು ದೀಪು ಅಂತ ಕರೆದ್ರೆ ಇವರು ಸರ್, ದೀಪು ಸರ್ ಅಂತ. ನನಗೆ ಏನಪ್ಪ ಅವರು ವಿದ್ಯಾನು ಅಂದ್ರೆ ಅವರು ಅವರ ಡೈರೆಕ್ಟರ್ಗಳಿಗೆ, ಅವ್ರ ರೈಟರ್ಗಳಿಗೆ, ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಅವತ್ತು ತಿಳಿಸರ್ತಿಂತ ದೀಪು ಸರ್ ನಿಮ್ನು ಕೇಳ್ತಾರೆ ನನ್ ಸತ್ತೋಗ್ಬಿಟ್ರೆ ಇದೇ ತರ ಎಲ್ಲ ಅಂತ. ಅವ್ರ ವಿದ್ಯಾ ಏನ್ ಮಾತಾಡ್ತೀಯ ಅಂತ. ಈ ಮ್ಯಾನಿಫೆಸ್ಟ್ ಅಂತಾರಲ್ಲ, ನಂಗೆ ಒಂದ್ ಕ್ಷಣ ಅದು ನೆನಪಾಗ್ಬಿಡ್ತು, ಇವ್ರು ಯಾಕೆ ಹಂಗ ಅನ್ಕೊಂಡ್ಬಿಟ್ರು, ಹಂಗೆ ಆಗೋಯ್ತಾ ಅಂತ. ಆದ್ರೆ ನಾನು ಬರ್ದಿದ್ನಲ್ಲ, ಅವ್ರು ಸಾಯ್ದೆ ಹೋಗಿದ್ರೆ ಇದೆಲ್ಲ ಒಂದ್ ಸುಮ್ನೆ ತೇಲಿ ಹೋಗುವ ಮಾತುಗಳು. ಅದಕ್ಕೆ ರೂಪ, ಮಾತು ಮಂತ್ರ. ಮಾತಿದೆಯಲ್ಲ ಅಂತೀವಿ ಗೊತ್ತಾ, ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ, ಒಳ್ಳೇದೇ ಮಾತಾಡು ಅಂತೀವಿ. ಅಶ್ವಿನಿ ದೇವತೆಗಳ ಬಗ್ಗೆ ಗೊತ್ತಿಲ್ಲ, ಇವಾಗ ಅದನ್ನ ಮಾತಾಡಕ್ ಆಗಲ್ಲ. ಬಟ್ ನೀವ್ ಹೇಳ್ದಂಗೆ ನಾವು ಸಾಧ್ಯವಾದಷ್ಟು ಒಳ್ಳೇದೇ ಅಂತ ಯಾಕೆ ಹೇಳ್ತಿದ್ರು ದೊಡ್ಡವರು, ಒಳ್ಳೆ ಪದಗಳನ್ನಾಡಿ. ಚೂಸ್, ಪಿಕ್ ಅಂಡ್ ಚೂಸ್ ಅಂತ ಒಂದು ವರ್ಡ್ ಇದೆ. ನೀವು ಅವಾಗ್ಲೇ ಹೇಳ್ದಳ ಸ್ಟಾರ್ಟಿಂಗ್ ಅಲ್ಲಿ, TN ಸೀತಾರಾಮ ಸರ್ 2 ಪದಗಳು ಹೇಳಿದ್ರು, ಇಷ್ಟ ಆಗ್ಲಿಲ್ಲಾಗು, ಹಿಡಿಸ್ಲಿಲ್ಲಾಗು. ಸೊ ಆ ರೀತಿ ಬೇಕಾದಷ್ಟು ಪದಗಳಿರುತ್ತೆ, ಆಯ್ಕೆ ಮಾಡಿ ಆಡ್ಬೇಕೇನೋ ಅಂತ ಅನ್ಸುತ್ತೆ. ತಮಾಷೆಗೇನೋ ಒಂದ್ ಅನ್ಬಿಡ್ತೀವಿ ನಾವು. ಅದು ಅಶ್ವಿನಿ ದೇವತೆಗಳಿದ್ದಷ್ಟು ಅಂತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂಥರ ಯಾವ್ದೋ ಗಾಳಿ ಅದನ್ನ ಅಬ್ಸಾರ್ಬ್ ಮಾಡ್ಬಿಡುತ್ತೇನೋ ಅಂತ ಅನ್ಸೋದು ಯಾವಾಗ್ಲೂ. ದಿಲೀಪ್ ವಿಷಯದಲ್ಲಂತೂ ಎಷ್ಟು ಕನಸುಗಳಿತ್ತು. ಕನಸುಗಳೆಲ್ರಿಗೂ ಇರುತ್ತೆ, ಆದ್ರೆ ಎಷ್ಟು ಒಳ್ಳೆ ಹೃದಯ ಇತ್ತು ಅವ್ರಿಗೆ. ಅದು ಒಳ್ಳೆ ಹೃದಯ. ಪುನೀತ್ ಸರ್ ಅಷ್ಟೇ. ಪುನೀತ್ ಸರ್ ತುಂಬಾ ದೊಡ್ಡ ಲಾಸ್ ಇಡೀ ಕನ್ನಡ ಇಂಡಸ್ಟ್ರಿಗೆ. ಯಾಕೆ ಅಂದ್ರೆ ನನಗ್ ಗೊತ್ತಿರೋ ಹಂಗೆ ನಾನ್ ನೋಡಿದೀನಿ ರೂಪ, ಎಷ್ಟು ಜನ ಹುಡುಗರು ನಾನ್ ನೋಡ್ದಂಗೆನೆ ಇಂಡಸ್ಟ್ರಿಗೆ ಬಂದು ಕನಸು ಕಟ್ಕೊಂಡು ಏನೇನೋ ಹಗ್ಲು ರಾತ್ರಿ ಕತೆಗಳನ್ನ ಗೀಚ್ಕೊಂಡು ಇವತ್ತಿಗೂ ಒಂದ್ ನೆಲೆ ಇಲ್ದೆ, ಒಬ್ಬ ಪ್ರೊಡ್ಯೂಸರ್ ಸಿಗದೆ, ಒಂದು ಸಿನಿಮಾನೂ ಮಾಡಕ್ಕಾಗ್ದೇನೆ ಡೈರೆಕ್ಟರ್ ಆಗ್ಬೇಕು ಅಂತ ಕನಸು ಕಟ್ಕೊಂಡು ಇನ್ನು ಅಸಿಸ್ಟೆಂಟೋ ಅಸೋಸಿಯೇಟೋ ಜೀವನ ಮಾಡ್ಬೇಕಲ್ಲ. ಸಿಕ್ಕಿದ ಪ್ರಾಜೆಕ್ಟ್ ಅಲ್ಲಿ ಓಡಾಡ್ತಾ ಇಲ್ಲಿ ಸಿಗುತ್ತಾ ಅಲ್ಲಿ ಸಿಗುತ್ತಾ ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ಅನ್ಕೊಂಡು ಸುಮ್ನೆ ಪ್ರತಿಭಾವಂತರು ಮಾತ್ರ. ಅದನ್ನೇ ನಾನು ಪ್ರತಿಭಾವಂತರು ಅಂದ್ರೆ ನನ್ಗೆ ಇವ್ರಿಗೆ ಒಂದ್ ಅವಕಾಶ ಸಿಗ್ಬಾರ್ದಾ ಅಂತ ಅನ್ಸೋಷ್ಟು ಪ್ರತಿಭಾವಂತರು. ಮತ್ತೆ ಅದು ಆ ಝೀಲ್ ಇದ್ದ ಟೈಮಲ್ಲಿ ಸಿಗ್ಬೇಕು, ಆಯ್ತಾ. ಒಂದ್ 10-15 ವರ್ಷ ಆದ್ಮೇಲೆ ಅದು ಕುಂದ್ ಹೋಗ್ಬಿಡುತ್ತೆ ಒಂಥರ. ಆತರ ನಾನು 20+ ಆಗಿ ಕನಸುಗಣ್ಣಿನಿಂದ ಬಂದು ಈಗ 40+ ಆಗಿ ಮನೇಲಿ ಅಡುಗೆ ಮಾಡಿದ್ದು, ಕೂತಿದ್ದು, ನಿಂತಿದ್ದೆಲ್ಲ ಫೋಟೋಗಳನ್ನ ಹಾಕೊಂಡು ಒಂಥರ ಹಂಗೆ ಬದುಕ್ತಿರೋ ಹುಡುಗರನ್ನ ನೋಡಿದ್ರೆ ಬೇಜಾರಾಗ್ಬಿಡುತ್ತೆ. ಅಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಆದ್ರೆ ಅಂತ ಎಲ್ಲ ಕನಸುಗಣ್ಣಿನ ಹುಡುಗರ ಕನಸಿನ ಕಥೆಗಳಿಗೆ ಎಲ್ರೂ ತಿರುಗಿ ನೋಡ್ಬೋದಾಗಿದ್ದ ಒಂದ್ ಜೀವ ಅಂದ್ರೆ ಪುನೀತ್ ಸರ್. ಅವ್ರದ್ದು ಹಳೇದು ವಜ್ರೇಶ್ವರಿ ಇತ್ತು, ಅದ್ರ ಜೊತೆಗೆ ಅವ್ರು PRK ಅಂತಾನು ಒಂದು ಪ್ರೊಡಕ್ಷನ್ ಮಾಡಿದ್ರು. ಅದ್ರಲ್ಲಿ ಮತ್ತೆ ಕನ್ನಡದಲ್ಲಿ OTT ಪ್ಲಾಟ್ಫಾರ್ಮ್ ಇಲ್ಲ, ಇದುವರೆಗೂ ಇಲ್ಲ. ಮತ್ತೆ ಆ ತರದ ಎಷ್ಟೋ ಪ್ರಯತ್ನಗಳು ಆಗಿ ಯಾಕೋ ಅವು ಒಂದ್ ಸಕ್ಸಸ್ ಆಗ್ದೇನೆ ಸೋತಿದ್ದು ಎಷ್ಟೊಂದ್ ಆಗ್ಬಿಟ್ಟಿದೆ. ಸರ್ ಆ ಪ್ರಯತ್ನದಲ್ಲಿ ಇದ್ರು. ಅವ್ರಿದ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಒಂದು ಒಳ್ಳೆ OTT ಮಾಡ್ತಾ ಇದ್ರು, ಅಥವಾ ಒಂದ್ 4 ಅಷ್ಟು ಜನಕ್ಕೂ ಆಗದೆ ಇದ್ರು ಒಂದ್ 4 ಕನಸುಗಳನ್ನಾದ್ರೂ ಅವರು ನನ್ಸ್ ಮಾಡ್ಬೋದಾಗಿತ್ತು. ಎಷ್ಟೋ ಹೊಸಬ್ರಿಗೆ ಈಗಾಗಲೇ ಸಾಕಷ್ಟು ವೇದಿಕೆ ಕೊಟ್ಟಿದ್ರು, ಅಂದ್ರೆ ಇಟ್ ವಾಸ್ ಇನ್ ಪ್ರಾಸೆಸ್ ಆಕ್ಚುಲ್ ಆಗಿ. ಬಟ್ ಈಗಲೂ ಅಶ್ವಿನಿ ಮೇಡಮ್ ಅವರು ಅದನ್ನ ಮುಂದುವರಿಸ್ಕೊಂಡು ಮಾಡ್ತಿದ್ದಾರೆ. ಏನ್ ಸಮಸ್ಯೆ ಅಂದ್ರೆ ಅವರು ಇದು ನೋಡಿ ಅಂತ ಕೋಇನ್ಸಿಡೆನ್ಸ್, ಅವ್ರ ಇದೆಲ್ಲ ಅವ್ರಿಗೆ ಬರ್ತಾನೆ. ಅವ್ರ ಮಕ್ಕಳು ನೋಡ್ಕೊಂಡು ವೆರಿ ಸ್ಟ್ರಿಕ್ಟ್ ಮಕ್ಕಳ ವಿಷಯದಲ್ಲಿ ಅದ್ ತಿನ್ಬೇಕಂತ ನೋಡ್ಕೊಂಡು ಹಂಗೆ ಇದ್ದವ್ರು ಅವರು. ಅವ್ರನ್ನ ಈಗ ನೀನ್ ಬಾ ಆಫೀಸ್ಗೆ, ನೀನ್ ಸ್ವಲ್ಪ ನೋಡ್ಕೊ ಅಂತೆಲ್ಲ ಅವ್ರು ಸಾಯೋ ಸ್ವಲ್ಪ ದಿನ ಮುಂಚೆ ಅವ್ರನ್ನ ಏನೋ ಒಂಥರ ಟ್ರೈನ್ ಮಾಡ್ದಂಗೆ
ನಾನ್ ಯಾವಾಗ್ಲೂ ಅಶ್ವಿನಿ ಮೇಡಮ್ ಅವ್ರು PRK ವಜ್ರೇಶ್ವರಿಗೂ ಬರ್ತಾರೆ ಮಧ್ಯಾಹ್ನ ಮೇಲೆ PRKಗೆ ಹೋಗ್ತಾರೆ. ಹ್ಮ್. ಹಂಗೊಂದು ಅವ್ರ ಟೈಮ್ ಟೇಬಲ್. ನಂಗೆ ಅವ್ರ ಮುಂದೆ ಕೂತ್ಕೊಂಡಾಗ ಯಾವಾಗ್ಲೂ ರೂಪ ನಂಗೊಂದು ಇಮೇಜ್ ಬರುತ್ತೆ. ಹ್ಮ್. ನೀವು ಕೂತಿರೋ ತರ ಹಿಂಗ್ ಕೂತಿರ್ತಾರೆ ಅವ್ರ ಚೇರಲ್ಲಿ. ಅವ್ರ ಹಿಂದೆ ಇರೋದು ಪುನೀತ್. ಪಾರ್ವತಮ್ಮನವ್ರ ಫೋಟೋ. ಅದು ಮೋಸ್ಟ್ಲಿ ಪುನೀತ್ ಸರ್ರೆ ಹಾಕೊಂಡಿದ್ರೋ ಏನೋ ಗೊತ್ತಿಲ್ಲ. ಹ್ಮ್. ರಾಜ್ಕುಮಾರ್ ಅಲ್ಲ, ಪಾರ್ವತಮ್ಮ ಅವ್ರ ಫೋಟೋ. ಯಾಕಂದ್ರೆ ಅವ್ರ ಪ್ರೊಡ್ಯೂಸರ್, Exactly. ಅವರು ಸಂಸ್ಥೆ ಕಟ್ಟಿದಂತ Right. ಹೆಣ್ಮಗಳು ಹ್ಮ್. ಪಾರ್ವತಮ್ಮ. ನಾನೊಂದ್ಸತಿ ನೋಡ್ತೀನಿ, ಅಲ್ಲ ಅಲ್ಲಿರೋರು ರಾಜ್ಕುಮಾರ್ ಹೆಂಡತಿ, ಹ್ಮ್. ಆ ಮನೆಗೆ ಇವ್ರ ಸೊಸೆಯಾಗಿ ಬಂದ ಪುನೀತ್ ಹೆಂಡತಿ. ಹ್ಮ್. ಅಂದ್ರೆ ಇವ್ರಿಬ್ಬರನ್ನು ದೇವ್ರು ಬೇಕಂತ ಹಿಂಗ್ ಸೆಟ್ ಮಾಡಿ ಇಟ್ಟಿರೋದಾ? ನಿಮ್ಗೆ ಆಳಕ್ಕೆ ಯೋಗ್ಯತೆ ಇದೆ, ನಿಜ, ನಿಜ, ನಿಜ. ನಡ್ಸಕ್ ಯೋಗ್ಯತೆ ಇದೆ ಅಂತ ನಡ್ಸಕ್ಕಾಗತ್ತೆ. ಯಾರೋ ತಂದು ಅವ್ರನ್ನ ಫಿಕ್ಸ್ ಮಾಡಿ ಬಿಟ್ಟಿರೋ ತರ. ಹಿಂಗ್ ಕೂತಿದ್ರೆ ನಾನು ಯಾವಾಗ್ಲೂ ಅವ್ರೊಬ್ಬರನ್ನ ನೋಡಲ್ಲ, ಅವ್ರಿಬ್ರನ್ನು ಒಟ್ಟಿಗೆ ನೋಡ್ತೀನಿ. ಆ ಫ್ರೇಮ್ ಅಲ್ಲಿ ಎರಡು ಮುಖನೂ ಎರಡು ಕಾಣಿಸ್ತಿರುತ್ತೆ. ಮುಖನೂ ಕಾಣಿಸುತ್ತೆ ನಂಗೆ. ಹೆಂಗಿದೆ ಇದು, ಹೆಂಗಿದೆಯಪ್ಪ. ನಾನು ಒಂದ್ಸತಿ ಫೋಟೋನ ತೆಗೆಸ್ಕೊಂಡಿದೀನಿ Okay. ಅಂತ. ಅದು ಅವರು ಬರ್ಬೇಕು ಜೊತೆಲಿ, ಅದು ಫ್ರೇಮ್ ಇರ್ಬೇಕು ಅಂತ. ಮತ್ ನಾನ್ ನೋಡಿದ ಅತ್ಯಂತ ಗಟ್ಟಿಗಿತ್ತಿ ಹೆಣ್ಮಗಳು ಅಂದ್ರೆ ಅಶ್ವಿನಿ ಮೇಡಮ್. ಅತ್ಯಂತ ಗಟ್ಟಿಗಿತ್ತಿ. ನಾನು ಅವ್ರ ಹೋದ ಒಂದು 6 ತಿಂಗಳಿಗೆಲ್ಲ ಅವ್ರನ್ನ ಮೀಟ್ ಮಾಡಿದೆ. ನಾನು ಮೈಸೂರು ಪಾಕ್ ತಗೊಂಡೋಗಿದ್ದೆ. ಹ್ಮ್. ಎಲ್ಲಾ ಬರೋ ಜನ ಎಲ್ಲ ನೋಡಿ ಮೇಡಮ್ ಪುನೀತ್ ಸರ್ದು ನಾನು ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ, ಹ್ಮ್. ನೋಡಿ ಮೇಡಮ್ ಕಾರ್ಗೆ ಅವ್ರ ಹೆಸರು ಬರ್ಸ್ಕೊಂಡಿದ್ದೀನಿ. ಹೌದು. ಆಫೀಸಿಗೆ ಬರೋದು, ಅವ್ರನ್ನ ಕರ್ಸೋದು, ಇವ್ರು Tattoo ಅವ್ರ ತೋರ್ಸೋದು. ಹೆಸರಲ್ಲಿ ಏನೇನ್ ಅದ್ ತಪ್ಪು ಅಂತಲ್ಲ, ಅದವ್ರ ಅಭಿಮಾನ. ಮತ್ತೆ ಆ ಅಭಿಮಾನನ ಯಾರ ಮುಂದೆ ಹೇಳ್ಬೇಕು? ನೋಡಿ ಹೌದು. ನಾವು ಅವ್ರಿಗೆ ಅವ್ರನ್ನ ಎಷ್ಟು ಸಂಬಂಧಪಟ್ಟವ್ರ ಮುಂದೆ ಅವ್ರ ಹೇಳ್ಬೇಕು. ಸಂಬಂಧಪಟ್ಟ ಅದು ಸಹಜ. ಆದ್ರೆ ನೀವು ಮರೆಯಕ್ಕೆ ಅವಕಾಶ ಕೊಡ್ದೇನೆ ಪದೇ 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 ಅದನ್ನೇ ಅಂದ್ರೆ ಈ ಅಭಿಮಾನದ ಒಂದು ಪ್ರೀತಿ ಇದ್ರಲ್ಲಿ ಅದನ್ನೆಲ್ಲ ಸಹಿಸ್ಕೋಬೇಕೆ ಏನೋ ಆ ತರದ ಕುಟುಂಬಗಳು. ಆದ್ರೆ ಅಶ್ವಿನಿ ಮೇಡಮ್ ಇದ್ರಲ್ಲಿ ಸಮಾಧಾನವಾಗಿ ಹೌದಾ ಬನ್ನಿ ಟ್ಯಾಟೂನ ಒಂದು ದಿನ ಒಂದು ಡ್ರಾಪ್ ಕಣ್ಣೀರು ಅವರು ಸಾರ್ವಜನಿಕವಾಗಿ ಹಾಕಿದ್ದು. ಯಾರೆದುರಿಗಾದ್ರೂ ನೀವು ಪುನೀತ್ ಸರ್ ವಿಷಯನ 1000 ಮಾತಾಡಿ, ಅವ್ರ ಮುಖ ಚಿಕ್ಕದ್ ಮಾಡ್ಕೊಂಡು ಗೋಳಾಡಿದ್ದು ನಾನು ನೋಡ್ಲಿಲ್ಲ. ಮತ್ ನಾನು ಅವ್ರನ್ನ ಭೇಟಿ ಮಾಡಿದಾಗ ಮೈಸೂರು ಪಾಕ್ ತಗೊಂಡೋಗಿ, ಮೇಡಮ್ ತಗೊಳ್ಳಿ, ಖುಷಿಯಾಗಿರಿ, ಜೀವನದಲ್ಲಿ ಆಗಿದ್ದಾಯ್ತು ಅಂತ ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ಅಪ್ರೋಚ್ ಅವ್ರಿಗೆ ಇಷ್ಟ ಆಯ್ತು. ಎಲ್ಲ ಸಿಂಪತಿ ಸಾಕಾಗಿತ್ತು. ಸಾಕಾಗಿರತ್ತ ಅವರಿಗೆ. ನಿಜ ನಿಜ. ಆರಾಮಾಗಿ ಅವರು ತುಂಬಾ ಗಟ್ಟಿಗಿತ್ತಿ, ತುಂಬಾ ಗಟ್ಟಿಗಿತ್ತಿ. ಈ ತರ ಪರಿಸ್ಥಿತಿಗಳು ಹಂಗ್ ಮಾಡಬಹುದು, ಅಥವಾ ಅವ್ರಿಗೆ ಆ ಗಟ್ಟಿತನ ಇಂಥದ್ ಆಗತ್ತೆ ಅಂತಾನೆ ಹಂಗಿರಬಹುದು ಅಲ್ವಾ? ಇದು both ways ಅಲ್ವಾ? ನನ್ಗೆ ಗೊತ್ತಾಗಲ್ಲ ಸೃಷ್ಟಿ. ಅದನ್ನ ಹೇಳೋದು. ಆದ್ರೆ ಅವ್ರು ಮಾತ್ರ ವೆರಿ ಸ್ಟ್ರಾಂಗ್. ಮತ್ತೆ ಸರ್ ಅಷ್ಟೇ ತುಂಬಾ ಹಂಬಲ್ ಲೇಡಿ ಅವರು. ನೀವು ಒಂದ್ಸತಿ ಪರಿಚಯ ಆಗಿ ಅವರು ಇವರು ದೊಡ್ಡವರು ಚಿಕ್ಕವರು ಆತರ ಏನೂ ಇಲ್ಲ, ಎಲ್ರು ಚೆನ್ನಾಗಿ ಒಂದ್ ಮೆಸೇಜ್ ಮಾಡಿದ್ರೆ ತಕ್ಷಣ ಈಗ ನಾನು ಇಂಡಸ್ಟ್ರಿಲೇ ಇಲ್ಲ, ನನ್ನಿಂದ ಅವ್ರಿಗೆ ಏನೂ ಆಗ್ಬೇಕಾಗಿಲ್ಲ, ಎಂಥದ್ದು ಇಲ್ಲ. ಬಟ್ ಸ್ಟಿಲ್ ಒಂದ್ಸತಿ ಜೊತೆಲಿ ಇದೀವಿ, ಕೆಲಸ ಮಾಡಿದೀವಿ ಅಂದ್ರೆ ಅಂತ. ಅವ್ರಿಗೂ ಕನಸುಗಳಿದೆ. ಸಮಸ್ಯೆ ಅಂದ್ರೆ ಅವ್ರು ಕನ್ನಡ ಅಷ್ಟು ರೀಡಿಂಗ್ ಇಲ್ಲ. ಪಾರ್ವತಮ್ಮನವರು ಅಂದ್ರೆ ಅವರು ಕಾದಂಬರಿ ಓದ್ತಾ ಇದ್ರು. ಅವ್ರ ಕಾದಂಬರಿ ಇದು ಸಿನಿಮಾ ಆಗ್ಬೋದು ಈ ಕಾದಂಬರಿ ಅಂತ ಸಜೆಸ್ಟ್ ಮಾಡ್ತಾ ಇದ್ರು. ಪ್ರೊಡಕ್ಷನ್ ನೋಡ್ಕೊಳ್ಳೋ ಅಷ್ಟು ಅವ್ರಿಗೆ ಆಸೆ ಇತ್ತು ಇದನ್ನ ನಾನು ನಡ್ಸ್ಕೊಂಡು ಹೋಗ್ಬೇಕು ಅಂತೆಲ್ಲ. ಇವ್ರು ಆತರ ಕನ್ಸೆ ಕಂಡಿರ್ಲಿಲ್ಲ. ನಾನ್ ಇದಾರಲ್ಲ ಅಲ್ಲಿ ಅವ್ರು ಇರಲ್ಲ ಅಂತ ಒಂದ್ ಕಲ್ಪನೆನೇ ಇರಲ್ವಲ್ಲ ಅಂತ ಇವ್ರು ಕನ್ಸ್ ಕಂಡಿರ್ಲಿಲ್ಲ. ಅದು ಅಚಾನಕ್ ಆಗಿ ಬಂದ ಜವಾಬ್ದಾರಿ. ಅವ್ರಿಗೆ ಪಾಪ ಕನ್ನಡದ ಕಥೆಗಳು, ಕನ್ನಡದ ಅಪ್ರೋಚು, ಈ ಬದಲಾಗ್ತಿರೋ ಈ ಟ್ರೆಂಡು ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಅವರು ಮ್ಯಾನೇಜಿಂಗ್ ನಾಟ್ ಓನ್ಲಿ ಇದು ಸಂಸ್ಥೆ, ಇಡೀ ಕುಟುಂಬನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರಲ್ಲ ಹೆಣ್ಮಕ್ಳು ಮತ್ತು ಈ ಸಾರ್ವಜನಿಕರು. ಇವರ ಮಕ್ಕಳು ಹೀಗೇಕೆ ಬಟ್ಟೆ ಹಾಕಿಕೊಂಡಿದ್ದಾರೆ, ನೀವು ಸ್ವಲ್ಪ ಬುದ್ಧಿ ಹೇಳಿ, ಅವರ ಹೆಂಡತಿಯಾಗಿ ನೀವು ಈ ಬಟ್ಟೆ ಯಾಕೆ ಹಾಕಿಕೊಂಡಿದ್ದೀರಿ ಗುರು, ಅವ್ರ ಹೆಂಡತಿ ಅದೇ, ಅವ್ರ ಮಗಳ ಅದೇ ಅಂತ ಅವ್ರದ್ದೊಂದು ಲೈಫ್ ಅಂತಿರುತ್ತೆ. ಬಿಟ್ಬಿಡ್ರಪ್ಪ, ಫಸ್ಟ್ ನಿಮ್ಮನೆ ಹೆಣ್ಮಕ್ಳು ಚಡ್ಡಿನ 1-2 ಇಂಚ್ ಉದ್ದ ಮಾಡಿ, ಆಮೇಲೆ ಬೇರೆಯವ್ರ ಮಕ್ಕಳು ಹೆಣ್ಮಕ್ಳ ಮನೆ ಚಡ್ಡಿ ಬಗ್ಗೆ ತಲೆ ಕೆಡ್ಸ್ಕೊಳಾರಂತೆ. ಹಂಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಇನ್ಯಾರ್ಯಾರೋ ಹೆಣ್ಮಕ್ಳುಗಳು ಸ್ವಲ್ಪ ಎಕ್ಸ್ಪೋಸ್ ಮಾಡ್ತಾ, ಅದ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತ ತಪ್ಪು. ಅವ್ರು ಯಾಕೆ ಹಂಗ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ನೀವು ವ್ಯೂಸ್ ಕೊಡ್ತಾ ಇದ್ದೀರಾ ಅದಕ್ಕೆ ಮಾಡ್ತಿದ್ದಾರೆ. ಮತ್ ನಾನು ಕುತೂಹಲಕ್ಕೆ ಹೋಗ್ಕಂ, ನಮ್ಮ ಸಂಸ್ಕೃತಿಯನ್ನು ನೀವು ಹಾಳು ಮಾಡುತ್ತಿದ್ದೀರಿ ಕಂದ, ನೀ ಹಾಳು ಮಾಡ್ತಾ ಇರೋದು ನೋಡಿ ನೋಡ್ದೆ ನೀನು ನೀನ್ ಫಸ್ಟ್ ನೋಡಿದ್ಯಾಕೆ? ಎಲ್ಲ ಆದ್ಮೇಲೆ ಒಪಿನಿಯನ್, ಎಲ್ಲ ಆದ್ಮೇಲೆ ನಾವು ಫಸ್ಟ್ ನೋಡ್ಬಿಡ್ತಾರೆ. ಆಮೇಲೆ ಅಯ್ಯಯ್ಯೋ ನೋಡ್ಬಿಟ್ನಲ್ಲ ನಾನು ಪಾಪ ಆಗ್ಬಿಡುತ್ತೆ ಅಂತ ಪ್ರೋಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ ತೀರ್ಥ ಅವನ್ ಕಮೆಂಟ್ ಹಾಕ್ಬಿಡೋದನ್ನ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುತ್ತಿದ್ದೀರಿ ಅಂತ. ನನ್ಗೆ ಯಾರ್ಯಾರು ಹಂಗೆಲ್ಲ ಕಮೆಂಟ್ ಹಾಕ್ತಾರೆ ಅವ್ರ ಮೇಲೆ ಡೌಟ್. ನೀನ್ ನೋಡ್ಬೇಡ ಅಣ್ಣ, ನೀನ್ ವ್ಯೂಸ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರ ಆ ಥರದ್ದು?
ನೋಡ್ಬೇಡಿ ನೀವು ರಾತ್ರಿ ಎಲ್ಲ ನೋಡ್ಬಿಡೋದು, ನೋಡ್ಬಿಟ್ಟು ಬೆಳಗಾದ್ಮೇಲೆ ಜ್ಞಾಪಕ ಆಗೋದು, ಓ ರಾತ್ರಿ ಇದ್ ನೋಡ್ಬಿಟ್ಟಿದ್ದೆ ಶಾಂತಂ ಪಾಪಂ ಅಂತ ಹೋಗ್ಬಿಟ್ಟು ಸಂಸ್ಕೃತಿ ರಕ್ಷಕರಾಗಿ ಕಮೆಂಟ್ ಹಾಕೋದು. ಏನು ಈ ಹೊಸ ಟ್ರೆಂಡ್ಗೆ ಏನು ಮಾಡಕ್ಕಾಗಲ್ಲ. ಮತ್ತೆ ಹೆಣ್ಮಕ್ಳು ಕೂಡ ತುಂಬಾ ತಪ್ಪು ಇದು. ಅಂದ್ರೆ ನಮ್ಮ ಸ್ವಾತಂತ್ರ್ಯದ ಇಷ್ಟದ ಬಟ್ಟೆ ನಾವು ಹಾಕೋದಕ್ಕೆ ಎಷ್ಟು ಸ್ವಾತಂತ್ರ್ಯ ಇದೆಯೋ, ನಮ್ ದೇಹದ ಮೂಲಕ ನನ್ ದೇಹ ನನ್ನಿಷ್ಟ, ನಾನು ಮಾರಾಟ ಬೇಕಾದ್ರೆ ಮಾಡ್ಕೊತೀನಿ ಅನ್ನೋ ಸ್ವಾತಂತ್ರ್ಯ ನಿಂಗಿದೆ, ಆಯ್ತು ತಗೊಳಮ್ಮ ಆ ಸ್ವಾತಂತ್ರ್ಯನು. ಆದರೆ ಯಾವುದೋ ಟೀನೇಜ್ ಮಗು ಯಾರ್ದೋ ಮನೇಲಿ ಓದಕ್ ಹಚ್ಚಿರ್ತಾರೆ, ರೂಮಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿರುತ್ತೆ ಅಲ್ವಾ, ಆ ಮಗುವಿನ ಭವಿಷ್ಯವನ್ನು ನಿನ್ನ ಅಂಗಾಂಗಗಳನ್ನು ತೋರಿಸುವ ಮೂಲಕ ಅವನ ತಲೆಯನ್ನು ಹಾಳು ಮಾಡುವುದು ನಿನ್ನ ಹಕ್ಕಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಅದು ಸಾಮಾಜಿಕ ದ್ರೋಹ. ಅದನ್ನ ಮಾಡಬಾರ್ದು. ನಾನು ಅದನ್ನ ಮಾಡಲ್ಲ, ನೀನ್ ಮಾಡಿರೋದೇ ಯಾರು ಬೇಕಾದ್ರೆ ನೋಡಿ ಅಂತ. ಹೌದು ಹೌದು ಅಲ್ವಾ? ಯಾರು ಬೇಕಾದರೂ ಅನ್ನುವ ಲಿಸ್ಟಿನಲ್ಲಿ ಯಾವುದೋ ತಾಯಿಯ ಉದ್ಧಾರ ಆಗಬೇಕಾದ ಒಂದು ಮಗು ಇರ್ಬೋದಲ್ವಾ ಅಲ್ವಾ? ಸೊ ಆ ಎಚ್ಚರ ಈ ಹೆಣ್ಮಕ್ಳಲ್ಲಿ ಇರ್ಬೇಕು ಅಲ್ವಾ? ಮತ್ತೆ ಅದನ್ನೆಲ್ಲ ಮಾಡ್ಬಿಟ್ಟು ಒಂದ್ ಹೆಣ್ಮಗುಗ್ ಹಿಂಗ್ ಮಾಡ್ಬೋದಾ, ಈ ಹೆಣ್ಮಕ್ಳಿಗೆ ಸ್ತ್ರೀಗೆ ಹಿಂಗೆಲ್ಲ ಮಾಡ್ಬೋದಾ, ಮಹಿಳೆಯರಿಗೆ ಹಿಂಗ್ ಅಬಲೆ ಗಿಬಲೆ ಅಂತೆಲ್ಲ ಹೇಳ್ಬಿಟ್ರೆ ನಾವು ಏನ್ ಗೊತ್ತಾ ರೂಪ, ಈ ಜಗತ್ತಲ್ಲಿ ಎಲ್ಲಾ ತರದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ನಾನು ಹೆಣ್ಣು, ನಾನು ಅಬಲೆ, ನನಗೆ ರಕ್ಷಣೆ ಕೊಡಿ, ಸ್ತ್ರೀಯರಿಗೆ ಹೀಗೆಲ್ಲ ಮಾಡಬೇಡಿ, ನಾವು ಹೆಣ್ಣು ಮಕ್ಕಳು, ನೀನು ಹೆಣ್ಣಲ್ಲ. ಫಿಸಿಕಲಿ ಹೆಣ್ಣಾದ ಮಾತ್ರಕ್ಕೆ ಹೆಣ್ಣಲ್ಲ. ಹೆಣ್ಣು ಅನ್ನಿಸ್ಕೊಳ್ಳೋಕೆ ಕೆಲವು ಕ್ರೈಟೀರಿಯಾಸ್ ಇದೆ. ಎಕ್ಸಾಕ್ಟ್ಲಿ. ಅದು ಗಂಡಿನ ದೇಹದಲ್ಲೂ ಇರ್ಬೋದು, ಆಯ್ತಾ? ರಾಕ್ಷಸರು ಅನ್ನಿಸ್ಕೊಳ್ಳೋದಕ್ಕೆ, ಮನೆಹಾಳರು ಅನ್ನಿಸ್ಕೊಳ್ಳೋದಕ್ಕೆ ಕೆಲವೆಲ್ಲ ಇದೆ, ಅದು ಹೆಣ್ಣಿನ ದೇಹದೊಳಗೂ ಇರಬಹುದು. ನಿಮಗೆ ಅಕ್ಕ ಮಹಾದೇವಿ ಹೇಳಿದಂತೆ, ನನ್ ಹೇಳೋದು ಸ್ವಲ್ಪ ಹಾರ್ಷ್ ಅನ್ನಿಸ್ಬೋದು, ಬೇಡ ಅಂದ್ರೆ ಕಟ್ ಮಾಡ್ಕೊಬಿಡಿ. ನೋಡಿ, ಅಕ್ಕ ಮಹಾದೇವಿ ಹೇಳಿದಂತೆ ಮೊಲೆ ಮುಡಿ ಇದ್ದರೆ ಅದನ್ನು ತೋರಿಸಿ ಬಿಟ್ಟರೆ ನೀನು ಹೆಣ್ಣಲ್ಲ. ಕರೆಕ್ಟ್. ಮೊಲೆ ಮುಡಿ ಇದ್ದ ಮಾತ್ರಕ್ಕೆ ಹೆಣ್ಣಲ್ಲ. ಗಡ್ಡ ಮೀಸೆ ಇದ್ದರೆ ಗಂಡು ಅಲ್ಲ. ನಡುವೆ ಸುಳಿವಾತ್ಮ ಅಂತ ಅವರು ಫಿಲಾಸಫಿಕಲ್ ಆಗಿ ಹೇಳಿದ್ರಲ್ವಾ. ಇಲ್ಲಿ ಮಾಡೋ ಎಕ್ಸ್ಪೋಸ್ ಎಲ್ಲ ಮಾಡ್ಬಿಟ್ಟು ಹೆಣ್ಣು, ನಾನು ಅಬಲೆ, ನನಗೆ ರಕ್ಷಣೆ ಕೊಡಿ ಅಂತೆಲ್ಲ ಕೇಳಿದ್ರೆ ನೀನು ಹೆಣ್ಣಲ್ಲ, ನಿಮ್ಮಂಥವ್ರು ಮನುಷ್ಯರೇ ಅಲ್ಲ ಅಲ್ವಾ? ಅಷ್ಟೇ ಅಷ್ಟೇ. ಇಲ್ಲಿ ಅದು ಸಮಾಜನ ಹೆಂಗೆ ರಿಡೈರೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೇಕಾಗತ್ತೆ. ಹೌದು ಹೌದು. ನೀವು ಮಾತಾಡುವಾಗ ಮ್ಯಾನಿಫೆಸ್ಟ್ ಅಂತ ಒಂದು ಮಾತು ಹೇಳಿದ್ರಿ, ಅದನ್ನ ನೀವೆಷ್ಟು ಬಿಲೀವ್ ಮಾಡ್ತೀರಾ? ಅಥವಾ ನಾನು ಇನ್ ದ ಪ್ರಾಸೆಸ್ ಈ ವಿಷಯದಲ್ಲಿ, ಅಂದ್ರೆ ನಾನು ಸ್ವಲ್ಪ ಈಗ ಈ ಸ್ಪಿರಿಚುವಲ್ ಜರ್ನಿಯ ಆರಂಭಿಕ ಹಂತದಲ್ಲಿ ಇದೀನಿ. 2 ವೈರುಧ್ಯಗಳಿವೆ ಇದರಲ್ಲಿ ರೂಪ. ನಾನು ಕಾಯ್ತಾ ಇದ್ದೆ ಈ ಪ್ರಶ್ನೆ ನೀವು ಕೇಳಿ. ಹೌದಾ? ಅಂದ್ರೆ ಇದನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ. ವಾವ್. ಅಂದ್ರೆ ನಂಗೆ ಯಾರಾದ್ರೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳಿ, ನಾನು ಮಾತಾಡಬೇಕು ಅಂತ ಅನ್ಸಿತ್ತು. ಪ್ಲೀಸ್ ಹೇಳಿ, ಐ ಆಮ್ ಇಂಟ್ರೆಸ್ಟೆಡ್ ಟು ನೋ ಪ್ಲೀಸ್. ಸೊ ಇದು ತುಂಬಾ ದೊಡ್ಡ ವಿಷಯ, ಅಂದ್ರೆ ಇದನ್ನೇ ಒಂದು ತುಂಬಾ ಮಾತಾಡ್ಬೋದಾದಂತಹ ವಿಷಯ. ಮ್ಯಾನಿಫೆಸ್ಟೇಷನ್ ಅನ್ನೋದು ಈಗ ಎಲ್ರು ಹೇಳ್ತಾರಲ್ವಾ, ಏನೋ ನಮ್ಮ ಮನಸ್ಸು ಒಂದ್ ಖಾಲಿ ಹಾಳೆ ತರ, ನಾವೇನ್ ಬರಿತೀವಿ ಅದನ್ನ ಬರ್ಕೊಡುತ್ತೆ. ಇದನ್ನ ಮ್ಯಾನಿಫೆಸ್ಟ್, ಇದ್ರಲ್ಲೊಂದು ವೈರುಧ್ಯ ಇದೆ ಅಂತ ನನ್ಗೆ ಯಾವಾಗ್ಲೂ ಅನ್ಸೋದು. ಮ್ಯಾನಿಫೆಸ್ಟ್ ಅಂದ್ರೆ ನಾನು ಹಿಂಗ ನಾನು ನಾಳೆ ಇದಾಗ್ಬೇಕು, ಅದಾಗ್ಬೇಕು ಅಂತ ನಾನು ಇವತ್ತು ನನ್ನನ್ನು ನಾನು ತಯಾರು ಮಾಡ್ಕೊಳ್ಳೋದು. ನನ್ನ ನಾಳೆಗಳ ಚಿತ್ರವನ್ನು ನಾನೇ ಬರೆದುಕೊಳ್ತೀನಿ, ಆ ಶಕ್ತಿ ನನಗಿದೆ ಅನ್ನೋದನ್ನ ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋದು. ಇದಕ್ಕೆ 2-3 ಲೆವೆಲ್ ಇದೆ. ಅಂದ್ರೆ ಅದನ್ನ ಲೌಕಿಕವಾಗಿ ನನಗೆ ನಾಳೆ ಮನೆ ಬೇಕು, ಅದಕ್ಕೆ ನಾನು ಮನೆ ಬೇಕು, ಅದೇನೇನೋ ಹೇಳ್ತಾರಲ್ಲ ಇವಾಗ ತುಂಬಾ ಗುರುಗಳಾಗ್ಬಿಟ್ಟಿದ್ದಾರೆ, ಬರ್ದು ಬಿಡಿ, ಹಂಗ್ ಮಾಡಿ ಹಿಂಗ್ ಮಾಡಿ, ನಿಮ್ ಮನ್ಸಿಗೆ ಫೀಡ್ ಮಾಡಿ, ಅದ್ ಮಾಡಿ ಇದು ಮಾಡಿ ಅಂತ ಹೇಳೋದು. ಹಂಗ್ ಮ್ಯಾನಿಫೆಸ್ಟ್ ಮಾಡಿ, ಅದಾಗುತ್ತೆ ಅಂತ ಹೇಳ್ತಾರೆ. ಇದು ನಂಬಿಕೆ ಹುಟ್ಟು ಹಾಕ್ಬೋದು, ಮನುಷ್ಯಕ್ಕೆ ಸಮಾಧಾನ ಕೊಡ್ಬೋದು, ಎಲ್ಲ ಮಾಡಬಹುದು. ಮತ್ತೆ ಏನಾಗ್ಬೇಕು ಅಂತ ಅನ್ನೋ ಕನಸು ಕಾಣಿ, ನೀವು ಅದಾಗ್ತೀರಿ ಅಂತ ಅನ್ನೋದು ಕನಸು ಕಾಣಿ, ತಪ್ಪೇನಿಲ್ಲ. ಆದ್ರೆ ಏನಾಗುತ್ತೆ, ಇದ್ರಲ್ಲಿ ನಾವು ಹೆಂಗೆ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅಂದ್ರೆ, ಇದಕ್ಕೊಂದು ವಿರುದ್ಧವಾದ್ದು ಒಂದಿದೆ. ಒಂದು ನಂಗೆ ತುಂಬಾ ಇಷ್ಟವಾದ ಒಂದು ವಚನ ಇದೆ. ನಿಮ್ಗೆ ಸಾವಿರಾರು ವಚನಗಳು ಸಿಕ್ಕಿವಿ ಅಲ್ವಾ, ಎಷ್ಟೊಂದ್ ಜನ ವಚನಕಾರರಿದ್ದಾರೆ, ಒಬ್ಬ ವಚನಕಾರನದು ಒಂದೇ ವಚನ ಸಿಕ್ಕಿರೋದು, ಒಂದೇ. 2, 3, 10 ಸಾವಿರ ಏನೂ ಇಲ್ಲ, ಒಂದು ಒಂದೇ ಸಿಕ್ಕಿರೋದು. ಆದ್ರೆ ದಿ ಬೆಸ್ಟ್, ಅದು ಎಷ್ಟು ತೂಕವಾದ್ದು, ಎಷ್ಟು ಅರ್ಥಗರ್ಭಿತವಾದ್ದು, ಅದು ತುಂಬಾ ಚೆನ್ನಾಗಿದೆ. ಲದ್ದೆಯ ಸೋಮನ ವಚನ. ಆವಕಾಯಕವಾದರೂ ಸ್ವಕಾಯಕವ ಮಾಡಿ, ಯಾವ ಕೆಲಸ ಆದ್ರೂ ಆಯ್ತು ಸ್ವಕಾಯಕವ ಮಾಡಿ, ಗುರು ಲಿಂಗ ಜಂಗಮದ ಮುಂದಿಟ್ಟು.
ಗುರು ಲಿಂಗ ಜಂಗಮ ಅಂತಂದ್ರೆ ಗುರು ಲಿಂಗ ಅಂದ್ರೆ ನೀವು ದೇವ್ರು ದೇವ್ರು. ಅನ್ಕೊಳ್ಳಿ, ಜಂಗಮ ಅಂದ್ರೆ ನಿಮ್ದು ಜನರು. ಬಾಸ್, ಇಮಿಡಿಯೇಟ್ Yes. ಬಾಸ್, ಏನ್ ಬೇಕಾದ್ರೆ ಅದಕ್ಕೆ ಅರ್ಥ. ಆವಕಾಯಕವಾದರೂ ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ, ಅವ್ರಿಗೆ ಒಳ್ಳೇದನ್ನ ಹಾರೈಸಿ ಮಿಕ್ಕುದ ಕೈಕೊಂಡು ನಿನ್ ಪಾಲಿಂದ ಏನಿದೆ ಅದನ್ನ ತಗೊಂಡು ವ್ಯಾಧಿ ಬಂದರೆ ನರಳು, ಬೇನೆ ಬಂದರೆ ಒರಲು, ಜೀವ ಹೋದಡೆ ಸಾಯಿ, ಇದಕ್ಕ ದೇವರ ಹಂಗೇಕೆ ವಾವ್ ಅಂತ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಎಲ್ಲಿದೆ ನೋಡಿ. ನಮ್ಮದೇ ಫಿಲಾಸಫಿಯ ವೈರುಧ್ಯ ಇದು. ಅಂದ್ರೆ ಎಲ್ಲರೂ ಹೇಳೋದು, ಬುದ್ಧ ಹೇಳಿದ್ದು ನಿನ್ನ ಬೆಳಕು ನಿನ್ನೊಳಗೇ ಇದೆ ಅನ್ನುವುದರ ಅರ್ಥವೂ ಇದೇ ಮ್ಯಾನಿಫೆಸ್ಟೇಷನ್ನಿನ ಬೀಜ ಮಂತ್ರ. ಮತ್ತು ಎಲ್ಲರೂ, ನೀವು ಯಾವ ಫಿಲಾಸಫರ್ ತಗೊಂಡ್ರು ಎಲ್ಲರೂ ಹೇಳಿದ್ದಾರೆ ನಿಮ್ಮ ಒಳಗೆ ಇದೆ, ನಿಮ್ಗೆ ಏನ್ ಬೇಕೋ ಅದು ನೀವಾಗ್ಬೋದು, ನಿಮ್ ದಾರಿ ನಿಮ್ಮ ಒಳಗೆ ಇದೆ. ಎಲ್ಲರೂ ಹೇಳಿರೋ ಬೀಜ ಮಂತ್ರವೂ ಮ್ಯಾನಿಫೆಸ್ಟೇಷನ್ನಿನ ಒಂದು ಅಂಶವೇ. ಆದರೆ ಅದೇ ನಮ್ಮದೇ ಫಿಲಾಸಫಿ ಏನ್ ಹೇಳುತ್ತೆ, ಏನಾಗುತ್ತೋ ಅಲ್ಲಿಗೆ ನಾನೇನ್ ಅನ್ಕೊಳ್ಳೋದು ಅಂದ್ರೆ, ನನ್ನ ಇದುವರೆಗಿನ ನನ್ನ ಅಧ್ಯಯನ, ನಾಳೆ ಬದಲಾಗ್ಬೋದು ಗೊತ್ತಿಲ್ಲ ನನಗೆ, ಇದುವರೆಗೆ ನಾನು ತಿಳ್ಕೊಂಡಿರೋದು ನಮ್ಮನ್ನು ನಡೆಸುವುದು ಕಾಲ, ಕರ್ಮ, ಋಣ, ಇವು ಮೂರೇ. ಇದರಿಂದ ಆಚೆ ಇನ್ನೇನೂ ಇಲ್ಲ. ಕಾಲ ನೀವು ಮಾಡಿ ಮ್ಯಾನಿಫೆಸ್ಟೇಷನ್. ಈಗ ನನಗೆ ಮಗು ಆಗ್ತಿಲ್ಲ ಅಂತ ಯಾರೊಬ್ರು ಈ ದೇವಸ್ಥಾನಕ್ಕೆ ಹೋಗಿ ಅಂತಾರೆ, ಅಲ್ಲೋಗ್ತಾರೆ, ಅಲ್ಲೋಗಿ ಅಲ್ಲೋಗ್ತಾರೆ. ಹಂಗ ಹೋಗ್ತಾ ಹೋಗ್ತಾ ಅವ್ರ ಕಾಲ ಬರುತ್ತೆ, ಮಗು ಆಗೋ ಕಾಲ ಇದು ಅಂತ ಫಿಕ್ಸ್ ಆಗಿರುತ್ತೆ. ಅಲ್ಲಿವರೆಗೂ ಅವ್ರು ಅಲಿತಾ ಇರ್ತಾರೆ. ಅಥವಾ ಕಾಯಿಲೆ ಬಂದಾಗ ಇಲ್ಲೋಗಿ ಅಲ್ಲೋಗಿ ಆಯುರ್ವೇದಕ್ಕೆ ಹೋಗಿ ಹೋಮಿಯೋಪತಿಗೆ ಎಲ್ಲೆಲ್ಲೋ ಹೋಗ್ತಾರೆ. ನರಳುವಿಕೆಯ ಸಮಯ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ನರಳುವಿಕೆಯ ಮುಗಿಯೋ ಹೊತ್ತಿಗೆ ನಾವ್ ಯಾರ ಹತ್ರ ಹೋಗ್ತೀವಲ್ಲ, ಇವರಿಂದ ಒಳ್ಳೇದಾಯ್ತು ಅನ್ಕೋತೀವಿ. ಎಕ್ಸಾಕ್ಟ್ಲಿ, ಇವರಿಂದ ಒಳ್ಳೇದಾಗತ್ತಿದೆ ಎಲ್ರಿಗೂ. ಅಲ್ಲ, ಅಲ್ಲಿಗೆ ನಮ್ಮ ಮ್ಯಾನಿಫೆಸ್ಟೇಷನ್ ಸತ್ಯವೋ ಕಾಲ ನಿರ್ಣಯ ಸತ್ಯವೋ? ಯಾವುದು ಸತ್ಯ ಅಂದ್ರೆ, ಕಾಲ ಎಲ್ಲಿ ತನ್ನ ಟೈಮ್ ಇಟ್ಟಿರುತ್ತಲ್ಲ ಆಗ ನಿಮ್ಗೆ ಯಾರೋ ಸಜೆಸ್ಟ್ ಮಾಡ್ತಾರೆ ಇದನ್ನ ಮ್ಯಾನಿಫೆಸ್ಟ್ ಮಾಡಿ ಅಂತ. ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ಇಂದ ಆಗೋದು. ಸೊ ಆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕಾಲ ನಿರ್ಣಯ. ಅದು ಕೂಡ ಅಂದ್ರೆ ನಮ್ಮಲ್ಲಿರುವ ಒಂದು ವೈರುಧ್ಯ. ಅದು ಎರಡು ಇದೆ. ನಮ್ಮ ಇಂಡಿಯನ್ ಫಿಲಾಸಫಿಯಲ್ಲಿ, ಇಂಡಿಯನ್ ಅಂತ ಹೇಳಬಾರ್ದು ಅಂತೆ, ಫಿಲಾಸಫಿ ಬೌಂಡ್ರಿ ಇಲ್ಲ, ಏನಿಲ್ಲ. ಸೊ ಅದರಲ್ಲಿ ಈ ತರದ್ ಎಷ್ಟೊಂದು ವೈರುಧ್ಯಗಳಿವೆ. ಇನ್ನೊಂದು ವೈರುಧ್ಯಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಇದೆ. ಹೇಳಿ. ಅಲ್ಲಮ ಪ್ರಭುವಿನ ಒಂದು ವಚನ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಶುರು ಆಗುತ್ತೆ. ಅದು ಕೊನೆಗೆ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಅಂತ. ಮಾತು ಜ್ಯೋತಿರ್ಲಿಂಗ ಅಂದ್ರು ಫಸ್ಟ್, ಆಯ್ತಾ? ಅವ್ರು ಮಾತು ಜ್ಯೋತಿರ್ಲಿಂಗ, ಸೂತಕ ಅನ್ನೋದು ಯಾವಾಗ ಬರೋದು? ನೆಗೆಟಿವ್ ಒಂಥರಪ್ಪ ಅಲ್ಲ, ಸತ್ರೆ ಸೂತಕ ಅಂತ. ಸತ್ರ ಯಾರಾದ್ರೂ ಸತ್ರೆ ಸೂತಕ. ಎಂಥ ವೈರುಧ್ಯ ಅದು. ಮಾತು ಜ್ಯೋತಿರ್ಲಿಂಗ ಅಂತೆ. ಜ್ಯೋತಿರ್ಲಿಂಗ ನೀವ್ ಏನೇನೋ ಮಾತಾಡಂಗಿಲ್ಲ, ಮಾತು ಮಂತ್ರ, ಮಾತು ಜ್ಯೋತಿರ್ಲಿಂಗ, ಮಾತಂಗೆ ಮಾತಿಂಗೆ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಸೂತಕ ಅಂದ್ರೆ ಮಾತಿದೆಯಲ್ಲ, ನಮ್ಮ ಆಲೋಚನೆಯ ಹೆಣ ಮಾತು. ನೀವೇನೋ ಒಂದು ಯೋಚನೆ ಮಾಡಿ, ಎಂಡ್ ನಿಮ್ ಯೋಚನೆ ಏನು ಬೇಕಾದ್ರೂ ಆಗಿರಬಹುದು, ಅದಕ್ಕೆ ಶಬ್ದ ಕೊಟ್ಟ ಕೂಡ್ಲೆ ಯೋಚನೆ ಸಾಯ್ತು. ಇದು ಅಲ್ಲಮ ಹೇಳಿರೋದು. ಇಂಗ್ಲಿಶಿನ ಎಷ್ಟು ಒಂದು ಎಲಿಯಟ್ ಅನ್ಸುತ್ತೆ, ಅವರು ಹೇಳಿದ್ದಾರೆ ಈ ಯೋಚನೆ ಅನ್ನೋದು ಕೆಂಡ, ಮಾತು ಅದ್ರ ಬೂದೆ, ಆಶ್ ಅಂತ ಹೇಳ್ತಾರೆ. ಅದನ್ನೇ ಅಲ್ಲಮ ಹೇಳಿದಾನೆ. ನಿಮ್ಗೆ ಆಸಕ್ತಿ ಇದ್ರೆ ನೀವು ವರ್ಲ್ಡ್ ಫಿಲಾಸಫಿ ಹಿಂಗೆ ಓದ್ತಾ 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 ಯಾರು ಬೇರೆ ಅನ್ಸಲ್ಲ. ನಾವ್ ಎಷ್ಟು ಹುಚ್ಚರ ತರ, ಅವನೊಬ್ಬ ಏಸು, ಇವನೊಬ್ಬ ಅಲ್ಲ, ಅವರು ಬುದ್ಧ, ಇವ್ರು ಬಸವ, ಅವನದು ಇವನಿದು, ಅವ್ರು ಹಂಗ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು. ನೀವು ಸರಿಯಾಗಿ ಓದಿದ್ರೆ ಎಲ್ರು ಒಂದೇ ಹೇಳಿರು. ಎಕ್ಸಾಕ್ಟ್ಲಿ, ಎಲ್ರು ಹೇಳಿರೋದು ಒಂದೇ. ಆ ಒಂದೇ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಅಥವಾ ನೀವು 1000 ಫಿಲಾಸಫಿ ಇರ್ಲಿ, 1,00,000 ಪುಸ್ತಕಗಳಿರ್ಲಿ, ಎಷ್ಟು ಗುರುಗಳಿರ್ಲಿ, ಎಂತಹ ಗುರುವೇ ಸಿಗಲಿ, ನಮ್ಮ ಬೆಳಕನ್ನು ನಾವೇ ಕಾಣಬೇಕು, ನಮ್ಮ ದಾರಿಯನ್ನು ನಾವೇ ಸವೆಸಬೇಕು. ಇದಕ್ಕೆ ಬೇರೆ ಮಾರ್ಗ ಇಲ್ಲ. ಎಲ್ಲಾನು ಹೇಳ್ಬಿಟ್ಟಿದ್ದಾರೆ, ನಾವಿನ್ನು ಅನುಸರಿಸೋದಷ್ಟೇ ಬಾಕಿ. ಏನ್ ಹೇಳಿಲ್ಲ ಹೇಳಿ, ಫೈನಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇನ್ನೇನು ಹೇಳಕ್ ಬಾಕಿ ಇಲ್ಲ, ಎಲ್ಲಾ ಇದೆ ಇಲ್ಲಿ. ಆದ್ರೆ ನಿಮ್ಗೆ ಪುಸ್ತಕ ಇದೆ, ಓದಕ್ ನೀನ್ ಫಸ್ಟ್ ಈ ಕಲಿಬೇಕಲ್ಲ, ಅಕ್ಷರ ಕಲಿಬೇಕಲ್ಲ. ರೈಟ್.
ಮತ್ತೆ ಅರ್ಥ ಆಗಬೇಕು ಅಂತ ಅಂದ್ರೆ ನಿನ್ನೊಳಗೊಂದು ತಯಾರಿ ಬೇಕು. ಇದಕ್ಕೊಂದು ತುಂಬಾ ಸರಳವಾದ ಎಕ್ಸಾಂಪಲ್ ನಾನು ಯಾವಾಗ್ಲೂ ಕೊಡೋದು, ಆರೋಗ್ಯವೇ ಭಾಗ್ಯ. ಆರೋಗ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ಒಂದು ಘೋಷಣೆ ಆಗಿದ್ರೆ ಎಷ್ಟು ಒಂಥರ ಅದು ಒಂದು ತುಂಬಾ ಯೂಸ್ಡ್ ತರ ಅನ್ಸುತ್ತಲ್ಲ ಅದು, ಆರೋಗ್ಯವೇ ಭಾಗ್ಯ ಅನ್ನೋದು. ನಮಗೆ ಏನೇನೋ ಕೈ ಕೊಟ್ಟು ಎಲ್ಲ ಸರಿಯಾಗಿ ನರಳ್ಕೊಂಡು ಮಲಗಿರ್ತೀವಲ್ಲ, ಆಗ ಅದು ಮಹಾನ್ ಸತ್ಯದ ವಾಕ್ಯ. ಸೊ ಎಲ್ಲ ಇದೆ, ಅದ್ ಅರ್ಥ ಆಗ್ಬೇಕು ಅಂದ್ರೆ ನಿನ್ನೊಳಗಂತ ಒಂದೇನೋ ಆಗ್ಬೇಕಲ್ಲ, ಅದಾದಾಗ ಅದು ಮಾತು ಅರ್ಥ ಆಗೋದು. ಮತ್ತು ನಿಮ್ಗೆ ಜಗತ್ತಿನ ಅತ್ಯದ್ಭುತ ಫಿಲಾಸಫಿಯ ವಿಷಯಗಳು ಗಹನವಾದ ಸೆಂಟೆನ್ಸ್ಗಳಲ್ಲಿಲ್ಲ, ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿರೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಇಲ್ಲ ಇಲ್ಲ, ನಾವ್ ಇನ್ನೇನು ಹುಡುಕ್ತಾ ಇದೀವಿ. ಸಿಂಪಲ್ ಆಗಿರೋದನ್ನ ನಾವು ತುಂಬಾ ದಿನ ಕೇಳಿಸ್ಕೊತೀವಿ, ಆದರೆ ಅದ ಅರ್ಥ ಆಯ್ತು ಅಂತಾನು ಅನ್ಕೋತೀವಿ, ಲೈಕ್ ಆರೋಗ್ಯವೇ ಭಾಗ್ಯ. ಆದ್ರೆ ಅಯ್ಯೋ ಇದೇ ಮಾತು ನಾ ದಿನ ಕೇಳಿಸ್ಕೊತಾ ಇದ್ನಲ್ಲ ಹೀಗ ಅಂದ್ರೆ ಶಬ್ದಕ್ಕೆ ಬೆಲೆ ಇಲ್ಲ ಇಲ್ಲಿ. ಶಬ್ದಕ್ಕೆ ಏನೂ ಇಲ್ಲ, ಶಬ್ದ ಒಂದು ಟೂಲ್ ಅಷ್ಟೇ, ಸೌಂಡ್ ಅಷ್ಟೇ. ಅದು ನನ್ನ ಟೇಬಲ್ ಅಂದ್ರೆ ನಿಮಗೆ ಆ ಟೇಬಲಿನ ಚಿತ್ರ ಬರ್ಲಿ ಅಂತ ವ್ಯವಸ್ಥೆ ಮಾಡ್ಕೊಂಡಿರೋ ಒಂದ್ ಸಿಸ್ಟಮ್ ಅದು. ನನ್ನ ಟೇಬಲ್ ಅಂದ್ರೆ ನಿಮ್ ಕಮ್ಯುನಿಕೇಶನ್. ಎಕ್ಸಾಕ್ಟ್ಲಿ, ನಾನು ಏನಾದ್ರು ಹೇಳಿದ್ ನಿಮ್ಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಇದಕ್ಕೆ ಚೇರ್ ಅಂತ ಹೆಸರಿಟ್ಕೊಂಡಿದೀವಿ, ಈಗ ಟೇಬಲ್ ಅಂತ ಹೆಸರಿಟ್ಕೊಂಡಿದೀವಿ. ಫಿಲಾಸಫಿನೂ ಒಂದು ಹೇಳ್ಬೇಕಲ್ಲ, ಅದಕ್ಕೊಂದು ಭಾಷೆಯಲ್ಲಿ ಹೇಳಿದ್ದಾರೆ. ಆದ್ರೆ ಭಾಷೆಯೇ ಅಂತಿಮ ಅಲ್ಲ. ಕರೆಕ್ಟ್, ಭಾಷೆ ಅಂತಿಮ ಅಲ್ಲ. ಭಾಷೆಯೊಳಗಿನ ಅರ್ಥದ ದರ್ಶನ ನಮಗಾಗ್ಬೇಕು ಅಂದ್ರೆ ನಮ್ಮೊಳಗೊಂದು ತಯಾರಿ ಆಗ್ಬೇಕು. ಇದಕ್ಕೆ ನಮ್ಮ ಕೃಷ್ಣೇಗೌಡರು ಇದಾರಲ್ಲ, ಅವ್ರು ಯಾವಾಗ್ಲೂ ತುಂಬಾ ಹಾಸ್ಯದ ಮಾತಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ, ಆದ್ರೆ ಅವ್ರು ತುಂಬಾ ಫಿಲಾಸಫಿಕಲ್ ಆಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಈ ಉದಾಹರಣೆನೂ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ. ಅವ್ರು ತುಂಬಾ ಚೆನ್ನಾಗಿ ಹೇಳೋದ್ರಿಂದ ಒಂದಿನ ಹಿಂಗೆ ನಾವು ತುಂಬಾ ಗಂಟೆಗಟ್ಲೆ ಮಾತಾಡ್ತೀವಿ. ಗಂಟೆ ನಾನು ಹೇಳ್ತೀನಿ, ಸರ್ ಹಿಂಗೊಂದ್ ಗಂಟೆ ಮಾತಾಡಿದ್ರೆ ಹೊರಗಡೆ ನಿಮ್ಗೆ ಎಷ್ಟು ಕಾಸು ಕೊಡ್ತಾರೆ, ನಾನು ಫ್ರೀಯಾಗಿ ಸುಮ್ನೆ ಏನೋ ಲೋಕದ್ದು ಅಂದ್ರೆ ಹೊರಗೆ ಆಡಕ್ಕಾಗಲ್ವಲ್ಲ, ಈ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಎಷ್ಟೊಂದು ಅದನ್ನೆಲ್ಲ ನಾವೇ ಮಾತಾಡ್ಕೊಂಡು ಅವ್ರನ್ನೆಲ್ಲ ಬೈಕೊಂಡು. ಅವರು ತುಂಬಾ ಒಂದು ಬಹಳ ಚೆನ್ನಾಗಿ ಹೇಳಿದ್ರು. ಒಂದು ಈ ಕೀಪ್ಯಾಡ್ ಫೋನ್ ಇರತ್ತಲ್ಲ, ಹೌದು, ಕೀಪ್ಯಾಡ್ ಫೋನ್ ನ ನೀವು ಸುಮಾರು ಕುಟ್ಟಬೇಕು. ಏನೇನಾದ್ರೂ ಒಂದು ಇದಕ್ಕೆ ಹೋಗ್ಬೇಕು, ಮೆಸೇಜ್ ಮಾಡ್ಬೇಕು, ಅದ್ರ ಒಳಗಡೆ ಏನೋ ಡಿಲೀಟ್ ಮಾಡ್ಬೇಕು ಅಂದ್ರೆ ಸುಮಾರು ಕುಟ್ಟಿ ಅದ್ರೊಳಗಡೆ ಹೋಗ್ಬೇಕು ಅಲ್ವಾ. ಅದೇ ಸ್ಮಾರ್ಟ್ ಫೋನ್ ಸ್ವೈಪ್ ಮಾಡಿದ್ರೆ ಎಲ್ಲ ಆಗುತ್ತೆ. ಯಾಕೆ ಹೀಗೆ ಅಂತ, ಯಾಕೆ ಅಂದ್ರೆ ಆ ಸ್ಮಾರ್ಟ್ ಫೋನಿನ ಒಳಗಡೆ ಸರ್ಕಿಟ್ಗಳಿರ್ತಾವಲ್ಲ, ಅವೆಲ್ಲ ಸುಮಾರು ಕೆಲ್ಸಗಳು ಒಳಗಾಗಿರುತ್ತೆ. ಹಂಗಾಗಿ ಮೇಲ್ ಸಿಂಪಲ್ ಆಗಿರುತ್ತೆ. ಕೀಪ್ಯಾಡ್ ಫೋನು ಒಳಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕೆ ಕೆಲಸ ಜಾಸ್ತಿ ತಗೊಳುತ್ತೆ ಅಂತ. ಸೊ ಇದನ್ನ ಫಿಲಾಸಫಿಗೆ ಅಪ್ಲೈ ಮಾಡಿದ್ರೆ ಯಾರೆಲ್ಲ ತುಂಬಾ ದೊಡ್ಡ ಜ್ಞಾನಿಗಳು ಸಿಂಪಲ್ ಆಗಿ ಏನೋ ಅಂತ ಹೇಳ್ಬಿಡ್ತಾರಲ್ಲ, ಅವ್ರ ಒಳಗಡೆ ಸರ್ಕಿಟ್ಗಳು ಅಷ್ಟು ಕೆಲಸ ಮಾಡಿ ಬ್ಯೂಟಿಫುಲ್ ಫೈನಲಿ ತುಂಬಾ ಸಿಂಪಲ್ ವರ್ಡ್ಸ್ ಅಲ್ಲಿ ಬರುತ್ತೆ. ಆದ್ರೆ ಆ ಸಿಂಪಲ್ ವರ್ಡ್ಸು ಜಗತ್ತಿಗೆ ಸಿಂಪಲ್ ಆಗೇ ಕಾಣುತ್ತೆ. ಆದ್ರೆ ಯಾರು ನಿಜವಾಗ್ಲೂ ತಮ್ಮ ಒಳಗಡೆ ಸರ್ಕಿಟ್ಗಳನ್ನ ಕಾನ್ಶಿಯಸ್ ಆಗಿ ಅದನ್ನ ಹೀಗೆ ಅಂತ ಪ್ರಾಸೆಸ್ಸಿಗೆ ಒಳಪಡಿಸಿ ಹೋಗ್ತಾರೋ, ಅದೇ ವಾಕ್ಯ ಇಡೀ ಲೋಕಕ್ಕೆ ಅರ್ಥ ಆಗೋದೇ ಬೇರೆ. ಬೆಳಕು ಕಾಣಬೇಕು ನಾನು ಅಂತ ನಿರ್ಧಾರ ಮಾಡ್ಕೊಂಡವ್ರಿಗೆ ಅರ್ಥ ಆಗೋದೇ ಒಂದೇ ವಾಕ್ಯ. ಒಂದೇ ವಾಕ್ಯ. ಹಾಗಾಗಿ ಸರಳವೆಲ್ಲವೂ ಸರಳವಲ್ಲ. ತುಂಬಾ ಬ್ಯೂಟಿಫುಲ್ ಲೈನ್ ಅದು, ಸರಳವೆಲ್ಲವೂ ಸರಳವಲ್ಲ. ವಾವ್, ವಂಡರ್ಫುಲ್. ಸೊ ಈಗ ನೀವು ಕೂಡ ಪುಸ್ತಕಗಳನ್ನ ಬರ್ದಿದ್ದೀರಿ, ಅವಾರ್ಡ್ಸ್ಗಳು ಬಂದಿರುವಂತದ್ದು. ಈಗ ನಿಮ್ಮ ಟೇಬಲ್ ಅಲ್ಲಿ ಸದ್ಯಕ್ಕಿರೋ ಪುಸ್ತಕ ಯಾವುದು ನೀವು ಓದ್ತಾ ಇರೋದು? ನಾನೀಗ ಸ್ವಲ್ಪ ನನ್ನ ಟೇಬಲ್ ಅಲ್ಲಿ ಇವಾಗ 100 ಪುಸ್ತಕ ಆಗ್ಬಿಟ್ಟಿವೆ. ಯಾಕಂದ್ರೆ ಒಂದು ನಮ್ ಸಮಕಾಲೀನ ಎಲ್ಲಾ ರೈಟರ್ಸು ಬರೆಯೋದನ್ನ ಕೊಂಡ್ಕೊಳ್ತೀನಿ. ಇನ್ಯಾರೋ ಚಿಕ್ಕವರಾದ್ರೆ ಅಥವಾ ದೊಡ್ಡವರು ಅಂದ್ರೆ ಒಂದು ಅಭಿಪ್ರಾಯ ಕೇಳಕ್ ಕಳಿಸ್ತಾರಲ್ಲ, ಆತರ ಪೋಸ್ಟ್ ಅಲ್ಲಿ ಬಂದಿದ್ದು. ಯಾಕಂದ್ರೆ ಒಂದೂವರೆ ವರ್ಷದಿಂದ ನಾನು ಒಂದ್ ನಾವೆಲ್ ಮೇಲೆ ವರ್ಕ್ ಮಾಡ್ತಾ, ರಿಸರ್ಚ್ ಮಾಡ್ತಾ 8-10 ತಿಂಗಳು, ಆಮೇಲೆ ಬರೀತಾ ನೋಯ್ತಾ ಸಾಯ್ತಾ ಒಳಗಡೆ ಕೊಂದು ಬಿಟ್ಟಿದೆ ಲಿಟ್ರಲಿ ಅದು ನನ್ನನ್ನ. ಸೊ ಬಟ್ ಯು ಎಂಜಾಯ್ ದಟ್ ಅಲ್ವಾ? ಇಲ್ಲ, ಇನ್ನವೇ ಖಂಡಿತ ಇಲ್ಲ. ಇಲ್ವಾ? ನೋ ನಿಮಗೆ ಈ ಬರವಣಿಗೆ ಇದೆಯಲ್ಲ, ನಾಟ್ ಎನ್ ಎಂಜಾಯ್ಮೆಂಟ್, ಇಟ್ ಇಸ್ ಪೇನ್ಫುಲ್, ಸ್ಪೆಷಲಿ ನಾವೆಲ್. ಕತೆ ಆದ್ರೆ ನಿಮಗೆ ಒಂದು 2 hours ಅಲ್ಲಿ ಬರಿಬಹುದು, 2 days ಆಗ್ಬೋದು ಕೆಲವರಿಗೆ, ಇವತ್ತೊಂದಿಷ್ಟು ನಾಳೆ ಒಂದು, ಅಷ್ಟೇ ಮುಗ್ದೋದು. ಕತೆ ಅಥವಾ ಲೇಖನ ನಂಗೊಂದು ವಿಷಯನೇ ಅಲ್ಲ ಅಂದ್ರೆ ಅಹಂಕಾರದಿಂದ ಹೇಳ್ತಿಲ್ಲ, ಮಾಡುವಂಥದ್ದು. ಅಂದ್ರೆ ಅದೇನ್ ವ್ಯವಸ್ಥೆ ಬಗ್ಗೆ ವಿಷಯ, ಎಲ್ರಿಗೂ ಗೊತ್ತಿರೋ ವಿಷಯ, ಪಟ್ ಅಂತ ಒಂದ್ ವಿಷಯ ಹೇಳಿ ನೀವು, ನನ್ ಮೊಬೈಲ್ ಅಲ್ಲಿ ನಿಮ್ಗೆ ಅರ್ಧ ಗಂಟೆಲಿ ಲೇಖನ ಬರ್ಕೊಡ್ತೀನಿ, ಎನಿ ಟಾಪಿಕ್. ಅಂದ್ರೆ ಏನೇನೋ ಸೈನ್ಸ್ ಎಲ್ಲ ಹೇಳ್ಬಿಟ್ರೆ ಜನರಲ್ಲಿ
ಲೇಖನ ವಿಷಯ ಅಲ್ಲ, ಅದಕ್ಕೊಂದು ಸರಾಗತ್ತೆ ಇರುತ್ತೆ. ಯಾಕಂದ್ರೆ ಅದ್ ನಾವು ತುಂಬಾ ಒಳಗಡೆ ಸರ್ಕಿಟ್ ಕೆಲಸ ಮಾಡ್ಬೇಕಾಗಿಲ್ಲ. ಕಥೆನೂ ಒಂದ್ ಮಿಂಚು, ಅದು ಹೇಗೋ ನೋಡುದು. ಕಾದಂಬರಿ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ಸಂಕಟಕ್ಕೀಡು ಮಾಡುವ ಒಂದು 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 ಫಾರ್ಮ್ ಅದು. ಅದು ನಾನು ನಿಮ್ಗೆ ನೀವು ಕೇಳದೆ ಇದ್ರು ಹೇಳ್ತಾ ಇದ್ದೀನಿ. ಭೈರಪ್ಪನವರ ಉದಾಹರಣೆ, ಯಾಕಂದ್ರೆ ನಾವು ಕುವೆಂಪು ನಗರದಲ್ಲಿ ಕೂತಿದೀವಿ. ಇಲ್ಲಿ ಭೈರಪ್ಪನವರ ಮನೆ, ಇಲ್ಲಿ ನನ್ನ ಹಸ್ಬೆಂಡ್ ಮನೆ ಇಲ್ಲೇ ಈ ಪಕ್ಕದ ರೋಡಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆ ಮುಂದೆ ಪಾರ್ಕ್ಗೆ ಅವರು ದಿನ ಹಿಂಗೆ ವಾಕಿಂಗ್ ಬರೋರು. ವಾಕಿಂಗ್ ಬರ್ಬೇಕಾದ್ರೆ ಯಾರು ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಒಂದಿನ ಅವ್ರು ಸತ್ತಾಗ ಇದನ್ನ ಬರಿಬೇಕು ಅನ್ಕೊಂಡೆ ನಾನು, ಯಾಕೋ ನಂಗೆ ಆ ಇದ್ರಲ್ಲಿ ಸಮಯ ಆಗ್ಲಿಲ್ಲ. ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನನ್ನ ದೊಡ್ಡ ಮಗನ್ಗೆ ಏನೋ ಪೂಜೆ ಇತ್ತು, ನಾವು ನಂಜನಗೂಡಿಗೆ ಹೋಗ್ಬೇಕಿತ್ತು. ಅವತ್ತು ಬೆಳಗಿನ ಜಾವ 5 ಗಂಟೆಗೆ ಹೊರಡಬೇಕಿತ್ತು. ಕಾರ್ ರೆಡಿ ಇದೆ. ಕಾರ್ ನನ್ನ ಮೈದ್ನ ಕಾರ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ನಾವೆಲ್ಲರೂ ಮನೆಯಿಂದ ಆಚೆ ಅಂದ್ರೆ ಇನ್ನೇನು ಬೀಗ ಹಾಕೋಬೇಕಿತ್ತು. ಎಲ್ಲ ಒಂದ್ ಆಚೆ ಜಗಲಿ ತರ ಇದೆ, ಅಲ್ಲಿ ನಿಂತ್ಕೊಂಡಿದೀವಿ. ಬೀಗ ಹಾಕ್ಬೇಕಿತ್ತು. ನಮ್ಮ ಮಾವ ಎಲ್ಲಾರನ್ನೂ ದಬ್ಬಿ ಒಳಗಡೆ ನಡೀರಿ ಎಲ್ಲರೂ ಒಳಗಡೆ ನಡೀರಿ ಅಂತ. ನಾನ್ ಇವ್ರು ಯಾಕೆ ಎಲ್ಲರನ್ನು ಒಳಗಡೆ ಏನು ಶಾಸ್ತ್ರನ ಏನೋ ಇದ್ಯಾಕೆ ಅಂತ. ಆಮೇಲೆ ಒಂದ್ 5 ನಿಮಿಷ ಬಿಟ್ಟು ಈಗ ಬನ್ನಿ ಅಂತ. ನಾನು ಏನಾಯ್ತು, ಭೈರಪ್ಪನವ್ರು ಅವ್ರು ಹೋದ್ರೆ ಏನಾಯ್ತು, ಎದುರಿಗೆ ಹಿಂಗ್ ಕಂಡ್ರೆ ನಮಸ್ಕಾರ ಅನ್ಬೇಕು, ಮಾತಾಡಿಸ್ಬೇಕು, ಎಲ್ಲ ಮಾಡ್ಬೇಕು. ಅವ್ರದ್ದು ಥಾಟ್ ಪ್ರಾಸೆಸ್ನ ನಾವು ಹಾಳು ಮಾಡ್ದಂಗಾಗುತ್ತೆ, ಅವ್ರಿಗೆ ತೊಂದರೆ ಕೊಡ್. ನಾನು ಈಗ ಯೋಚನೆ ಮಾಡಿದ್ರೆ ನಂಗೆ ಭೈರಪ್ಪನವ್ರ ಬಗ್ಗೆ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ. ಎಲ್ಲಾ ಮೇಲ್ ಕಾದಂಬರಿಕಾರರ ಬಗ್ಗೆನೂ ಹೊಟ್ಟೆ ಕಿಚ್ಚಾಗುತ್ತೆ. ಅಂದ್ರೆ ಕಾದಂಬರಿ ಬರೆಯೋದಿದೆಯಲ್ಲ, ನಮ್ಮೊಳಗಡೆ ನಮ್ಮ ಗರ್ಭದಲ್ಲಿ, ಗರ್ಭದ ತರವೇ ಒಂದು ಕುಂಭ ಅಂದ್ರೆ ಒಂದು ಪೌಚ್, ಅದನ್ನ ಇಟ್ಕೊಂಡು ಅದ್ರೊಳಗಡೆ ನೀರ್ ಇಟ್ಕೊಂಡು, ಒಂದ್ ಬಿಂದಿಗೆ ನೀರ್ನ ಇಟ್ಕೊಂಡು, ತಲೆಯಲ್ಲೋ ಹೊಟ್ಟೆಲೋ ಎಲ್ಲೋ ಗೊತ್ತಿಲ್ಲ, ಇಟ್ಕೊಂಡು ನಡೆಯೋ ಪ್ರಾಸೆಸ್ ಅದು ಇರ್ಬೇಕು. ಆದ್ರೆ ಪ್ರಪಂಚದ ಜೊತೆಲಿ ಒಳಗಡೆ ಅದಿರುತ್ತೆ, ಅದು ತುಳುಕಬಾರ್ದು. ಆ ಥರದ್ ಒಂದು ಅದನ್ನ ಕ್ಯಾರಿ ಮಾಡ್ತಾ ಇರ್ಬೇಕು. ಎಷ್ಟು ದಿವಸ? 6 ತಿಂಗಳು, ವರ್ಷ, ಅದು ಮುಗಿಯೋವರೆಗೂ. 6 ತಿಂಗಳು, ವರ್ಷ ನಾ ಕಾದಂಬರಿ ಬರೀತಿದ್ದೀನಿ ಅಂದ್ರೆ ಮನ್ಲಾರ್ಗು ಹಸುವಾಗಲ್ವಾ? ಅಡಿಗೆ ಮಾಡಬೇಡವಾ? ಸ್ಕೂಲಲ್ಲಿ ನಿಮ್ ಮಗು ಯೂನಿಫಾರ್ಮ್ ಅಳತೆ ಕೊಡಿ ಬನ್ನಿ, ಎಲ್ಲ ಇರುತ್ತೆ. ಈ ಆಗು ಹೋಗುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಬೆಳಗ್ಗೆ ತಿಂಡಿಗೇನು ದೋಸೆ ನೆನೆಸಿರುವೆನೆ, ಅದು ಹುಬ್ಬಿದೆಯೇ, ಕಾಫಿ ಡಿಕಾಕ್ಷನ್, ಯಾವ ತಲೆನೋವು ಇಲ್ದೆ ಬರಿಬಹುದಾದದ್ದು ಅಂಥವ್ರಿಗೆ. ಅಂದ್ರೆ ಅವ್ರ ಮನೆಯಲ್ಲಿ ನೀವು ಓದಬೇಕನ್ನ ಪತ್ನಿಯರು ಕಂಡಂತೆ ಪ್ರಸಿದ್ಧರು ಅಂತ ಒಂದು ಪುಸ್ತಕ ಇದೆ. ಸರಸ್ವತಿ ಭೈರಪ್ಪ ಅವರು ಭೈರಪ್ಪನವ್ರ ಬಗ್ಗೆ ಬರ್ದಿರೋ ಲೇಖನ ಓದಿ ನನಗೆ ಆಹಾ ಅನ್ನಿಸ್ತು. ಅಂದ್ರೆ ಎಂತ ಹೆಂಡತಿ ಅವರು ಅಂದ್ರೆ, ನಾನು ಎಲ್ಲಾದ್ರೂ ಪ್ರವಾಸ ಹೋಗೋದು ಅಪರೂಪ ಇವ್ರ ಜೊತೆ. ಯಾಕಂದ್ರೆ ಪ್ರವಾಸ ಹೋದ್ರೆ ಇವರು, ನಾನಾದ್ರೂ ಸಾಮಾನ್ಯಳು, ಅದೆಷ್ಟು ಚೆನ್ನಾಗಿದೆ, ಅದ್ ಹಂಗಿದೆ ಹಿಂಗಿದೆ ಅಂತ ವಟ ಮಾತಾಡ್ಕೊಂಡು ನೋಡೋದು. ಬಟ್ ಅವ್ರ ಒಳಗಡೆ ಒಬ್ಬ ರೈಟರ್ ಆಗಿ ಅದನ್ನ ನೋಡ್ತಾ ಅವ್ರಿಗೇನೋ ಅನ್ನಿಸ್ತಾ ಇರಬಹುದು, ಆಗ ನನ್ನಿಂದ ಡಿಸ್ಟರ್ಬ್ ಆಗ್ಬೋದು. ಹಂಗಾಗಿ ಅವರು ಒಬ್ರೇ ಹೋಗೋದೇ ಒಳ್ಳೇದು ಪ್ರವಾಸಕ್ಕೆ ಅಂತ. ಇಂಥ ಹೆಂಡತಿಯಲ್ಲಿ ಸಿಗ್ತಾರೆ. ಆಮೇಲೆ ಅವ್ರು ನಂಗೆ ನೋಡಕ್ ಸಿಗ್ತಾ ಇದ್ದಿದ್ದು ಯಾವಾಗ ಅಂದ್ರೆ, ಬೆಳಗ್ಗೆ ಕಾಫಿಗೆ, ಮತ್ತೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ. ಅಂದ್ರೆ ಊಟ ತಿಂಡಿ ಕೆಳಗಡೆ ಬಂದಾಗ ಅವಾಗ ಒಂಚೂರು ಮಾತಾಡೋರು. ಅದನ್ನ ಬಿಟ್ರೆ ಅವ್ರ ನಂಗೆ ನೋಡಕ್ ಸಿಗ್ತಾ ಇರ್ಲಿಲ್ಲ. ನಾನು ಮನೇಲಿ ನಿಮ್ಗೆ ಯಾರಿಗೂ ನೋಡಕ್ ಸಿಗಲ್ಲ, ಟಾಟಾ ಬಾಯ್ ಬಾಯ್ ಅಂತ ಸಾಧ್ಯನೇ ಇಲ್ಲ. ಅಂತ ಹೆಂಡತಿ, ಅಂತ ಮನೆಯ ವಾತಾವರಣ. ನಾನು ಇದನ್ನ ಏನೋ ಒಂದ್ ದೊಡ್ಡ ಆರೋಪ ಅಂತ ಮಾಡ್ತಾ ಇಲ್ಲ. ಆ ಥರದ್ ಎಲ್ಲಾ ರೈಟರ್ಸ್ಗೂ ಆ ಥರದ್ದೊಂದು ಅವಶ್ಯಕತೆ ಇದೆ. ಬಟ್ ಕುಸುಮ ಅವ್ರು ಏನ್ ಗೊತ್ತಾ, ಅಷ್ಟೆಲ್ಲದರ ನಡುವೆಯೂ ಫೀಮೇಲ್ ನಾವೆಲಿಸ್ಟ್ ಇಲ್ವಾ ಅಂದ್ರೆ ಇದಾರೆ. ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಚೀವ್ಮೆಂಟ್ ಆಗಿದ್ರೆ. ಹೌದು, ಖಂಡಿತ ಅದನ್ನೇ ಹೇಳೋದು. ಮತ್ತು ಫೀಮೇಲ್ ನಾವೆಲಿಸ್ಟ್ ಇದಾರೆ. ಮತ್ತು ಯಾಕೆ ಅವ್ರು ಬರ್ದಿರೋದೆಲ್ಲ ಬಹುಶಃ ಕಾಲದ ಕಾರಣಕ್ಕೋ ಏನೋ, ಈ ಹೆಣ್ಮಕ್ಳದು ಶೋಷಣೆ ಅಥವಾ ಸಂಬಂಧಗಳ ವಿಶ್ಲೇಷಣೆ, ಇದಕ್ಕಿಂತ ಹೆಚ್ಚಾಗಿ ಒಂದು ಇಂಟೆಲೆಕ್ಚುಯಲ್ ಜಗತ್ತು, ರಾಜಕೀಯ ವಿಶ್ಲೇಷಣೆ, ವ್ಯವಸ್ಥೆಯೇ, ಇದರ ಆಟಗಳು, ವ್ಯವಸ್ಥೆಯ ಆಟಗಳು, ಈ ತರದ ಸಬ್ಜೆಕ್ಟ್ ಅನ್ನ ಯಾಕೆ ಬರ್ದಿಲ್ಲ? ಯಾಕೆಂದ್ರೆ ನಾವು ಯಾವ ಲೋಕನ ಕಾಣುತ್ತೀವೋ ಅದನ್ನೇ ಬರೆಯಕ್ಕಾಗೋದು. ಹೌದು ಅಲ್ವಾ? ಅವ್ರು ಅಷ್ಟಾದ್ರೂ ಬರ್ದಿದ್ದಾರೆ. ಆದ್ರೆ ಕಥೆಗಳಲ್ಲಿ ತುಂಬಾ ಒಳ್ಳೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ರೂಪಾ ನೀವು ನಂಬಬೇಕು, ಇವತ್ತಿಗೆ ನಾವು ಜೀನ್ಸ್ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಕೌಂಟ್ ಇಟ್ಕೊಂಡು ಬಾರಿ ಮೆರೆದಾಡ್ಕೊಂಡು ಓಡಾಡ್ತಿದೀವಲ್ಲ, ನಾವು ಎಂದೂ ಮಾಡಲಾರದ ಧೈರ್ಯವನ್ನ ಅವತ್ತು ಅವ್ರು ಮಾಡಿದ್ದಾರೆ. ಅಂತಂತ ಸಬ್ಜೆಕ್ಟ್ಗಳನ್ನ ವೀಣಾ ಶಾಂತೇಶ್ವರ, ತ್ರಿವೇಣಿ, ಕೊಡಗಿನ ಗೌರಮ್ಮ ಯಾವ ಕಾಲದಲ್ಲಿ, ಅಂತ ಕಾಲದಲ್ಲಿ ಅಂಥ ಸಬ್ಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡ್ಬಿಟ್ಟಿದ್ದಾರೆ ಅವರು. ನಾವು ಸುಮ್ಮನೆ ಈಗ ನಾವು ತಗೊಳ್ಳೋ ಸಬ್ಜೆಕ್ಟ್ಗಳಿದೆಯಲ್ಲ, ಅಷ್ಟು ಧೈರ್ಯವಾದ ವಿಷಯಗಳನ್ನ ನಾವು ತಗೊಳ್ಳೋದೇ ಇಲ್ವೇನೋ ಇವಾಗ ಅಂತ ಅನ್ಸುತ್ತೆ. ಅಂಥದ್ದನ್ನ ತಗೊಂಡ್ ಬರ್ದ್ಬಿಟ್ಟಿದ್ದಾರೆ. ಆದ್ರೆ ಕಾದಂಬರಿ ಈ ತರ ಸುದೀರ್ಘ ಕಾಲದ ಒಂದು ಇದನ್ನ ಸಮಯನ
ಏಕಾಗ್ರತೆನ ಕೇಳೋದ್ರಿಂದ ಬಹುಶಃ ಆ ಥರದ್ದು ಒಂದು ಈ ಯಾರು ನಮ್ಮ ಪುರುಷ ಕಾದಂಬರಿಕಾರರು ಬರೆದಂಥ ಕೆಲವು ಸಬ್ಜೆಕ್ಟ್ಗಳನ್ನ ನಮಗೆ ಹ್ಯಾಂಡಲ್ ಮಾಡೋದಕ್ಕೆ ಸ್ವಲ್ಪ ಆ ಥರದ ಚಾಲೆಂಜಿಂಗ್ ಆಗಿರಬಹುದು ಅಂತ ನಾನು ಅನ್ಕೊಳ್ಳೋದು. ನಾನು ಅದನ್ನೆಲ್ಲ ಏನು ನೀಗಿಸ್ಕೊಂಡು ಅಂತ ಪ್ರಯತ್ನ ಪಟ್ರು ಆತು 2 ಮಕ್ಕಳಿರೋದ್ರಿಂದ ನಾನು ಆ ಕಷ್ಟ ಪಡ್ತಾನೆ ಇದ್ದೀನಿ. ಅದ್ರ ಮೇಲೆ ಈ ಹೊರಗಿನ ಕಷ್ಟಗಳ ಜೊತೆ ನಮಗ್ ಕಾದಂಬರಿಯೂ ಕಷ್ಟ ಕೊಡ್ತಿರತ್ತೆ ಯಾವಾಗ್ಲೂ. ಅಂದ್ರೆ ಕಾದಂಬರಿ ಬರೆಯೋದು ಅಂದ್ರೆ ಏಕಕಾಲದಲ್ಲಿ 2 ಜೀವನ ಮಾಡೋದು ಅಂತ. ಒಳಗಡೆ ಒಂದು ಲೌಕಿಕನೂ ಆಗ್ತಾ ಇರುತ್ತೆ. ಲೌಕಿಕ ಅನ್ನೋದಕ್ಕಿಂತ ಹೊರಗೆ ನಾವು ನಮ್ಮ ಮನೆಯವ್ರ ಜೊತೆ ನಾರ್ಮಲ್ ಆಗಿರ್ಬೇಕು, ಎಲ್ಲ ಇರ್ಬೇಕು. ಒಳಗಡೆ ಅವರು ಇರ್ತಾರೆ ನಮ್ ಜೊತೆ ಎಲ್ಲ. ಇವತ್ ಸ್ವಲ್ಪ ದೂರ ನಡ್ಕೊಂಡ್ ಬಂದಿರ್ತೀವಿ ಅಂದ್ರೆ ಆ ಟ್ರಾವೆಲ್ ಆಗ್ತಾ ಇರುತ್ತಲ್ಲ, ಅವ್ರ ಬದುಕಿನ ಜೊತೆ ಅಲ್ಲೂ ಇರ್ತೀವಿ ನಾವು. ಸೊ ಅವ್ರ ಜೊತೆನೂ ನಡೀತಾ ಇರ್ಬೇಕು. ಏಕಕಾಲದಲ್ಲಿ ಎರಡು ಬದುಕ್ತಾ ಇರ್ತೀವಿ ನಾವು ಮುಗಿಯೋ ಅಷ್ಟೊತ್ತಿಗೆ. ಆ ಪ್ರಾಸೆಸ್ ಅಲ್ಲಿ ಆರಂಭದಲ್ಲಿ ಆ ಕತೆ ಹುಟ್ಟೋ ಸಮಯ ಇದೆಯಲ್ಲ, ಆವಾಗಂತೂ ಒಂದ್ ಸಂಕಟ ಕೊಡುತ್ತೆ. ಎಷ್ಟೊಂದ್ ಸತಿ ಹತ್ಬಿಟ್ಟಿದೀನಿ ನಾನು. ಅಯ್ಯೋ ಏನಪ್ಪ ಇದು ಅಂತ. ಶುರು ಮಾಡಿ ಒಂದ್ 4-5 ಸಾವಿರ ಪದ ಆಗುತ್ತಲ್ಲ, ಅವಾಗ ಒಂದು ಕಿಕ್ ಬರುತ್ತೆ. ಅಂದ್ರೆ ಅದು ಒಂದ್ ಬೀಜ ಇದ್ದು ಸ್ಕೆಲಿಟನ್ ಲೆವೆಲ್ ಆಗೋವರೆಗೆ ಸ್ವಲ್ಪ ಕಷ್ಟ ಕೊಡುತ್ತೆ. ಆಮೇಲೆ ಆ ಪ್ರಾಸೆಸ್ ಇದೆಯಲ್ಲ, ಅವಾಗ ಅದು ಎಂಜಾಯ್ಮೆಂಟ್. ಡೈಲಿ ಅವ್ರ ಜೊತೆ ಇರ್ತೀವಿ. ಆಮೇಲೆ ಅದ್ ಮುಗಿಯುತ್ತಲ್ಲ ಕೊನೆ ದಿನ, ಆವಾಗ ಪ್ರಸವ ಅಲ್ಲ, ಅದು ಸ್ಮಶಾನ. ನಾನು ಹೇಳಿದಕ್ಕೆ ನೀವು ಡೆಡ್ ಆಪೋಸಿಟ್ ಹೇಳಿದ್ರಿ. ಅದು ನಮ್ಮ ಪಾಲಿಗೆ ಒಂಥರ ಸತ್ತವ್ರ ಮನೆ ಇದ್ದಂಗೆ. ಕಾದಂಬರಿಕಾರರ ಕಾದಂಬರಿಯ ಕೊನೆಯ ಪುಟ ನಮ್ಮ ಪಾಲಿಗೆ ಒಂದ್ ಸತ್ತ ಮನೇಲಿ ನಾವ್ ಹೆಂಗಿರ್ತೀವಲ್ಲ, ನಮ್ಮ ಆತ್ಮೀಯರನ್ನೆಲ್ಲ ಕೊಂದ್ಕೊಂಡು. ಯಾಕಂದ್ರೆ ಆ ಜರ್ನಿ ಅಲ್ಲಿ ಮುಗಿದು ಹೋಯ್ತು. ಅಷ್ಟು ದಿವಸ ಇರ್ತೀವಿ ನಾವು ಅವ್ರ ಜೊತೆ. ಅವ್ರು ಇವತ್ತೇನೋ, ನಾಳೆಗೇನೋ, ನಾಳೆ ಅಲ್ಲಿ ಹೋದೆ, ಇಲ್ಲಿ ಬಂದೆ, ಅದೇನಾಯ್ತು, ಎಲ್ಲಾ ಘಟನೆಗಳು ನಡೆದು ಮುಗೀತು. ಇನ್ ನಾನ್ ಬೇಕು ಅಂದ್ರೂ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ಏನೂ ಆಗಲ್ಲ. ನಾನು ನಂದು ಈ ಹೊಸ ಕಾದಂಬರಿನ ಬೆಳಗಿನ ಜಾವ 3:30 ಮುಗಿಸ್ದೆ. ಲಿಟ್ರಲಿ ಅಳು ಬಂದ್ಬಿಡ್ತು ನಂಗೆ. 1.5 ಗಂಟೆ ಸತತವಾಗಿ ಹತ್ತಿದ್ದೀನಿ. 5 ಗಂಟೆ ಚೆನ್ನಾಗಿ ಹತ್ಬಿಟ್ಟು ನನ್ನ ಅಂದ್ರೆ ಈ ಜರ್ನಿನಲ್ಲಿ ಜೊತೆಯಲ್ಲಿ ಇದ್ರು. ಅದು ಐತಿಹಾಸಿಕ ಕಾದಂಬರಿ ಆದ್ರಿಂದ ಅವ್ರಿಗೆಲ್ಲ ಕೆಲವ್ರಿಗೆ ಮೆಸೇಜ್ ಮಾಡಿದೆ. ಅಂದ್ರೆ ನನ್ಗೆ ಹಿಂಗಾಯ್ತು, ಅದೇನ್ ಮೆಸೇಜ್ ಮಾಡಿದೀನಿ ನನಗೆ ನೆನಪಿಲ್ಲ. ಹಂಗೆ ಅಂದ್ರೆ ತುಂಬಾ ಭಾವುಗಳಾಗಿ ನಾನು ಅಳ್ತಾ ಇದ್ದೀನಿ. ಅವರೆಲ್ಲ ಹೊರಟೋಗ್ಬಿಟ್ರು, ಸತ್ತೋಗ್ಬಿಟ್ರು, ಹಂಗಾಗ್ಬಿಟ್ರು, ಹಿಂಗಾಗ್ಬಿಟ್ರು, ನಂಗೆ ಬೇಜಾರಾಗ್ಬಿಟ್ಟಿದೆ ಅನ್ಕೊಂಡ್ ಫುಲ್ ಹತ್ಕೊಂಡು ಅದಾಗಿ ನಂಗೆ ಅದರಿಂದ ಆಚೆ ಬರಕ್ಕೇನೆ ಸ್ವಲ್ಪ ಟೈಮ್ ಬೇಕಾಯ್ತು. ಹಿಂಗಾಗೋಯ್ತಲ್ಲ ಇದು ಅಂತ. ಸೊ ಅದ್ ಕೊನೆ ದಿನ. ಆಗ ಯಾರು ಕಳ್ಸಿದ್ರು ನಂಗೆ, ಮಾಲಿನಿ ಗುರುಪ್ರಸನ್ನ ಅಂತ ಒಬ್ರು ಅಕ್ಕ ಇದ್ದಾರೆ, ಅವರು ನಂಗೆ ಕಳ್ಸಿದ್ರು. ಯಯಾತಿ ಬರದ್ರಲ್ಲ, ಶರ್ಮಿಷ್ಠೆ ಅವರೆಲ್ಲ, ಆ ರೈಟರ್ ಅವರು ಕೂಡ ಇದನ್ನೇ ಬರ್ದಿದ್ದಾರೆ ನೋಡು ಅಂತ. ಏನ್ ಬರ್ದಿದ್ದಾರೆ ಅವರು ಅಂದ್ರೆ, ಶರ್ಮಿಷ್ಠೆಗೆ ಅವ್ರು ಬರೀತಾರೆ. ಶರ್ಮಿಷ್ಠೆ ಜೊತೆಗಿನ ನನ್ಗೆ ತುಂಬಾ ಸಂಕಟ ಆಗ್ತಾ ಇದೆ ಅವಳನ್ನ ಕಳಿಸ್ಕೊಡೋದಕ್ಕೆ. ಹೆಂಗ್ ಶರ್ಮಿಷ್ಠೆ ನಂಗೆ ಸಿಕ್ಕಿದಾಳೆ, ಬಹುಶಃ ನಂಗೆ ಸ್ವಲ್ಪ ವಯಸ್ಸಾದ್ಮೇಲೆ ವಯಸ್ಸಾಗಿರೋ ಶರ್ಮಿಷ್ಠೆ ಮತ್ತೆ ಯಾವತ್ತಾದ್ರೂ ನಂಗೆ ಸಿಗ್ಬೋದು. ನಾನು ತುಂಬಾ ಸಂಕಟ ಪಟ್ಕೊಂಡು ಅವಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಅನ್ನೋ ಅರ್ಥದ ಸಾಲುಗಳು. ಎಕ್ಸ್ಪೀರಿಯನ್ಸ್ ನಾನು ಒಬ್ಳೇನ ಆತರ ಅಂತ. ಅವಾಗ ಎಲ್ರಿಗೂ ಆಗದೆ ಇದು, ನಾನು ಒಬ್ಳೇನ್ ಸ್ಪೆಷಲ್ ಅಲ್ಲ ಅಂತ. ಬ್ಯೂಟಿಫುಲ್. ನಿಮ್ಮ ಆ ಲೈವ್ಲಿನೆಸ್ ಅಂಡ್ ಅದನ್ನ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದನ್ನ ಎಕ್ಸ್ಪ್ರೆಸ್ ಮಾಡುವ ರೀತಿ, ಅದೇ ನಿಮ್ಮನ್ನ ತುಂಬಾ ಸ್ಪೆಷಲ್ ಮಾಡುತ್ತೆ. ಆಕ್ಚುಲಿ ಅದ್ರ ಜೊತೆಗೆ ನಾನು ಹೇಳ್ಬೇಕು, ಈಗ ನನ್ನ ಊರು, ನನ್ನ ಈ ಜಾಗ, ಅಲ್ಲಿ ಆಗ್ತಾ ಇರೋ ಬದಲಾವಣೆ ಅಂತ ನೀವು ನಿಲ್ಲುವಂಥದ್ದಾಗಿರ್ಬೋದು, ಮೈಸೂರಿನ ಮೇಲಿನ ಅಭಿಮಾನ ಆಗಿರ್ಬೋದು, ಫಾರ್ ದಟ್ ಮ್ಯಾಟರ್ ಚಾಮುಂಡಿ ಬೆಟ್ಟದ ಇಶ್ಯೂನಲ್ಲಿ ನೀವು ತಗೊಂಡಂತ ಸ್ಟ್ಯಾಂಡ್ ಆಗಿರ್ಬೋದು, ಅದೆಲ್ಲ ತುಂಬಾ ಇವತ್ತೇನಂದ್ರೆ ನಾನು ವಾಟ್ ಐ ಎಕ್ಸ್ಪ್ಲೋರ್ಡ್ ಇನ್ ಯು ಅಂತಂದ್ರೆ, ಒಬ್ಬ ಬರಹಗಾರರು ಅಂದ್ರೆ ಆಕ್ಚುಯಲ್ ಒಳಗಡೆ ಏನ್ ಅನ್ನಿಸ್ತಾ ಇರುತ್ತೆ, ಏನಿರುತ್ತೆ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಇವತ್ತಿನ ಕಾಲದಲ್ಲಿ ಏನಾದ್ರು ಬರಿತೀನಿ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬರಿತೀನಿ ಅಂದ್ರೆ ಅಲ್ಲಿ ಲೈಕ್ಸ್ ಎಷ್ಟು ಬಂತು, ಕಾಮೆಂಟ್ ಏನ್ ಬಂತು, ಶೇರ್ ಎಷ್ಟಾಯ್ತು ಅಂತ ನೋಡ್ತಾರೆ. ಬರ್ಲಿಲ್ಲ, ವರ್ಕ್ ಆಗ್ಲಿಲ್ಲ ಅಂದ್ರೆ ಶಿಫ್ಟ್, ಅದು ಬಿಟ್ಟೇ ಬಿಡ್ತಾರೆ, ಅಲ್ಲಿಗೆ ತಿಲಾಂಜಲಿ ಹಾಡ್ ಬಿಡ್ತಾರೆ. ಸೊ ನೀವು ಬಹುಶಃ ಒಂದು ಹ್ಯಾಂಡ್ ಬುಕ್, ಪ್ರಾಬಬ್ಲಿ ಇದನ್ನ ನೋಡ್ತಾ ಇರೋರ್ಗೆ, ಒಂದು ಬರವಣಿಗೆನೇ ಜೀವನ ಆಗಿಸ್ಕೊಳ್ಬೇಕು ಅಥವಾ ಅದನ್ನು ಬದುಕಬೇಕು ಅನ್ನೋರ್ಗೆ ಡೆಫಿನೆಟ್ಲಿ ಕುಸುಮಾ ಹರಳಿ ಅವರು ಒಂದು ಹ್ಯಾಂಡ್ ಬುಕ್ ಆಗ್ತಾರೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆಗೆ ಒಂಥರ ಸುಮ್ಮನೆ ಇಬ್ರು ಫ್ರೆಂಡ್ಸ್ ಕೂತ್ಕೊಂಡು ತುಂಬಾ ಹಳೇದು ಗೊತ್ತು, ಏನೇನೋ ನನ್ನ ಎಕ್ಸ್ಪೀರಿಯನ್ಸು ನಿನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡು ಏನೋ ಅನ್ನೋ ಥರ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಕುಸುಮಾ ಅವರೇ. ಥ್ಯಾಂಕ್ ಯು.